ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ನಾವೇನ್ ಮಾಡ್ತಾ ಇದೀವಿ. ಡಿಸೆಂಬರ್ ತಿಂಗಳ ಒಂದು 2 ವೀಕ್ಸ್ ಕರೆಂಟ್ ಅಫೇರ್ಸ್ ಮಾಡಿರ್ಲಿಲ್ಲ, ಹಾಗಾಗಿ ಇದನ್ನ ತಗೊಂಡಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದಷ್ಟು ಇವೆಂಟ್ಸ್ ಗಳಾಗಿವೆ, ಒಂದಷ್ಟು ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲನೂ ಕೂಡ ಡಿಸ್ಕಸ್ ಮಾಡ್ತೀನಿ. ನೋಡಿ, ನಾವು ಪ್ರೀವಿಯಸ್ ಮಾಡಿರ್ತಕ್ಕಂತ ಎಲ್ಲಾ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಹಾಗೆ ನಮ್ಮ ಮಂತ್ಲಿ ಕರೆಂಟ್ ಅಫೇರ್ಸ್ ಗೆ ನಿಮ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ, ಅಲ್ಲಿಂದ ಕೂಡ ತಾವು ನೋಡ್ಕೋಬಹುದು. ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಲಿಂಕ್ಸ್ ಗಳನ್ನು, ಪ್ಲೇ ಲಿಸ್ಟ್ ಗಳು. ಓಕೆ, ಯಾವ್ದು ಬೇಕು ಅದನ್ನ ನೀವು ರಿವಿಷನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫೈನ್, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಬಂದ್ಬಿಡ್ತೀನಿ. ಕ್ವಶನ್ಸ್ ಮುಖಾಂತರ ನಾನು ತಗೋತಾ ಇರೋದು ಸ್ನೇಹಿತರೆ, ಯಾಕಂದ್ರೆ ನಿಮ್ಗೆ ಹೆಂಗ್ ಕ್ವಶನ್ಸ್ ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಥಿಕತೆಯ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ನಿಷೇಧಿಸಲಾಗಿದೆ? ಅಂದ್ರೆ ನಿಮ್ಗೆ FDI ಬಗ್ಗೆ ಸುದ್ದಿಯಲ್ಲಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಏನಕ್ಕೆ ಸುದ್ದಿಯಲ್ಲಿತ್ತು? $1 ಟ್ರಿಲಿಯನ್ ಅಷ್ಟು ನಾವು ಅಚೀವ್ ಮಾಡಿದ್ದೀವಿ ಅಂತ. ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಬಂದು ಹರಿದು ಬಂದಿದೆ ಅಂತ. ಎಷ್ಟು $1 ಟ್ರಿಲಿಯನ್ ಅಂತಂದ್ರೆ ಏನು? ಟ್ರಿಲಿಯನ್ ಅಂದ್ರೆ ಎಷ್ಟು? 1,00,000 ಕೋಟಿ. 1,00,000 ಕೋಟಿ. ಓಕೆ, ಇದರಲ್ಲಿ FDI ಇಲ್ಲಿ ನಿಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, 2 ರೂಟ್ ಇದೆ. ಒಂದು ಆಟೋಮೆಟಿಕ್ ರೂಟ್ ಅಂತಿದೆ, ಆಟೋಮೆಟಿಕ್ ರೂಟ್. ಇನ್ನೊಂದು ಗೌರ್ಮೆಂಟ್ ರೂಟ್ ಅಂತ. ಅಂದ್ರೆ ಗೌರ್ಮೆಂಟ್ ಅಪ್ರೂವಲ್, ಪ್ರಯರ್ ಅಪ್ರೂವಲ್ ಬೇಕು, ಅದ್ ಮಾಡ್ಬೇಕು ಅಂತ. ಓಕೆ, ಸೊ ಒಂದಷ್ಟಕ್ಕೆ ನೀವು ತಗೊಳಕ್ಕೆ ಆಗಲ್ಲ. ಭಾರತದಲ್ಲಿ ಒಂದಷ್ಟು ವಲಯಗಳನ್ನ ನೀವು FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ. ಒಂದಷ್ಟು ಎಂಟರ್ಪ್ರನರ್ಗಳನ್ನ ನೀವು ಇದರಲ್ಲಿ ಹೊರ ದೇಶದವ್ರು ತೆಗಿಯಕ್ಕಾಗಲ್ಲ. ಅಂತದ್ ಯಾವುದು ಅಂತ ಕೇಳಿದ್ದೀನಿ, ಹಾಗಾಗಿ ಇದು ಸುದ್ದಿಯಲ್ಲಿ ಇರೋದು ಇದು. ಹಾಗಾಗಿ ಇದ್ರ ಬಗ್ಗೆ ಕ್ವಶನ್ಸ್ ಬರ್ಬೋದು. ಪರಮಾಣು ಶಕ್ತಿ, ಲಾಟರಿ, ಚಿಟ್ ಫಂಡ್, ನಿಧಿ ಕಂಪನಿ. ನಿಧಿ ಕಂಪನಿ ಅಂತ ಇರುತ್ತೆ. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಫೈನ್. ಸೊ ನಾನು ಹೇಳ್ತೀನಿ ಇಲ್ಲಿ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕ್ರೋರ್ಸ್ ನಮ್ಮ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲಾಸ್ಟ್ ಏಪ್ರಿಲ್ 2002ರಿಂದ 2024 ತನಕ ನೋಡಿದ್ರೆ 1,00,000 ಕೋಟಿ, ಟ್ರಿಲಿಯನ್ ಅಷ್ಟು ದಾಟಿ ಹೋಗಿದೆ. ಇಟ್ಸ್ ಅ ವೆರಿ ಗುಡ್ ಸೈನ್ ಆಫ್ ಇನ್ವೆಸ್ಟ್ಮೆಂಟ್. ಭಾರತವನ್ನ ಇನ್ವೆಸ್ಟ್ಮೆಂಟ್ ಗೋಸ್ಕರ ನೋಡ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ ಅನ್ನೋದು ತಿಳಿಯುತ್ತೆ. ಅಂಡ್ ಇಲ್ಲಿ ನಾನು ನಿಮ್ಗೆ ಹೇಳಿದೆ, FDI 2 ರೂಟ್ಸ್ ಗಳನ್ನ ನೋಡಬಹುದು. ಆಟೋಮೆಟಿಕ್ ರೂಟ್ ಅಂತ. ಇಲ್ಲಿ ಗೌರ್ಮೆಂಟ್ ಅಥವಾ RBI ಅಪ್ರೂವಲ್ ಬೇಕಾಗಿಲ್ಲ. ಪ್ರಯರ್ ಅಪ್ರೂವಲ್, FDI ಇಸ್ ಅಲೌಡ್ ವಿತೌಟ್ ಪ್ರಯರ್ ಅಪ್ರೂವಲ್. ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಅವರು ಆ ವಲಯಗಳಲ್ಲಿ. ಒಂದಷ್ಟು ವಲಯಗಳನ್ನ ಗೌರ್ಮೆಂಟ್ ಅಪ್ರೂವಲ್ ಬೇಕು, ಒಂದಷ್ಟು ಪ್ರೊಹಿಬಿಟ್ ಮಾಡಿದ್ದಾರೆ. ನಾನೀಗ ಪ್ರೊಹಿಬಿಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಇದಕ್ಕೆ ಅವರು ಈ ಒಂದು ಕ್ಷೇತ್ರಗಳಿಗೆ ಅವರು ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ನಮ್ಮ ಒಂದು ಸಾರ್ವಭೌಮ ಸ್ವತ್ತಾಗಿರುತ್ತೆ. ಬೇರೆ ರಾಷ್ಟ್ರಗಳಿಗೆ ಇದನ್ನ ಓಪನ್ ಮಾಡಿ ಇಟ್ಟಿರಲ್ಲ. ಅಂತದ್ರಲ್ಲಿ ಲಾಟ್ರಿ ಆಗಿರ್ಬೋದು, ಗ್ಯಾಂಬ್ಲಿಂಗ್ ಆಗಿರ್ಬೋದು, ಬೆಟ್ಟಿಂಗ್, ಚಿಟ್ ಫಂಡ್ಸ್ ಗಳು, ನಿಧಿ ಕಂಪನಿ, ಆಟೋಮೆಟಿಕ್ ಎನರ್ಜಿ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಗರೇಟ್ಸ್ ಗಳಾಗಿರ್ಬೋದು, ಚೀರೋಟ್ಸ್, ಸಿಗಾರಿಲೋಸ್ ಅಂದ್ರೆ ಸಿಗರೇಟ್ಸ್ ಅಂತ ಕರೀತಾರೆ. ಅಂದ್ರೆ ಟೊಬ್ಯಾಕೋ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಗಳು. ಸೊ ಇವುಗಳನ್ನ ಯಾವ್ದನ್ನು ಕೂಡ ನಾವು FDI ನ ಮಾಡಿಲ್ಲ. ನಮ್ಮ ಭಾರತದ ಕಂಪನಿಗಳು ಮಾತ್ರ ಇದನ್ನ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸರ್. ಒಂದಷ್ಟು ಪ್ರಮುಖವಾದ ಎಕ್ಸರ್ಸೈಸ್ ಬಗ್ಗೆ, ಮಿಲಿಟರಿ ಎಕ್ಸರ್ಸೈಸ್ ಬಗ್ಗೆ ನೋಡ್ಕೊಳ್ಳೋಣ. ತುಂಬಾ ಇದೆ, ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅದು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಸಿನ್ ಬ್ಯಾಕ್ಸ್ 2024ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ವಿನ್ ಬ್ಯಾಕ್ಸ್ ಅಂತ ಬೇರೆ ಇದೆ, ಅದು ಬೇರೆ. ಇದು ಸಿನ್ ಬ್ಯಾಕ್ಸ್. ಓಕೆ, ಏನಿದು? ಇದು ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯ 7ರ ಅಡಿಯಲ್ಲಿ ಜಂಟಿ ಭಯೋತ್ಪಾದನೆ ಕಾರ್ಯಾಚರಣೆ, ಯುದ್ಧ ಆಟಗಳನ್ನು ನಡೆಸುವ ಗುರಿಯನ್ನು ಹೊಂದಿರುವ ಯೋಜನಾ ವ್ಯಾಯಾಮವಾಗಿದೆ. ನಮ್ಮ UN ಚಾರ್ಟರ್ ಅಂತ ಇದೆ ಸರ್, ವಿಶ್ವಸಂಸ್ಥೆಯ ಚಾರ್ಟರ್ ಇದೆ. ಅದರಲ್ಲಿದೆ ಪೀಸ್ ಬಗ್ಗೆ ನಾವು ಕೋಆರ್ಡಿನೇಷನ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಅದರ ಒಂದು ಅಂಗವಾಗಿ ಇದನ್ನ ನಾವು ಕೈಗೊಂಡಿದೀವಿ ಅಂತ. ಯಾರ ಜೊತೆ? ಇಂಡಿಯಾ ಮತ್ತೆ ಇನ್ಯಾವ್ದಿದು ನೋಡಿದ ತಕ್ಷಣ ಹೇಳ್ಬೋದು, ಯಾವ್ದಿದು? ಪಟಾಪಟ ಅಂತ ಹೇಳಿ ನೋಡೋಣ. ಇದು ಭಾರತೀಯ ಸೇನೆ ಮತ್ತು ಕಂಬೋಡಿಯನ್. SC ಅಂದ್ರೆ ಕಂಬೋಡಿಯನ್ ನಡುವೆ ನಡೆದಿರತಕ್ಕಂತ ಟೇಬಲ್ ಟಾಪ್ ವ್ಯಾಯಾಮದ ಮೊದಲನೇ ಆವೃತ್ತಿ. ಹಾಗಾಗಿ ಕ್ವಶನ್ ತಗೊಂಡಿರೋದು ಟೇಬಲ್ ಟಾಪ್. ಆ ವ್ಯಾಯಾಮ ಅಂದ್ರೆ ಏನು ಹೇಳ್ತೀನಿ, ಅದನ್ನು ಕೂಡ ಹೇಳ್ತೀನಿ. ಎಸ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. 2 ಆಪ್ಷನ್ಸ್ ಕರೆಕ್ಟ್. ನೋಡಿ, ಈ ಜಾಯಿಂಟ್ ಎಕ್ಸರ್ಸೈಸ್ ಗಳು, ಒಂದು ವ್ಯಾಯಾಮಗಳು ಏನ್ ನಡೀತಾ ಇರುತ್ತೆ, ಮಿಲಿಟರಿ ವ್ಯಾಯಾಮಗಳು, ಒಂದಷ್ಟು ಮಾಕ್ ಡ್ರಿಲ್ ಗಳು ಮಾಡ್ತಾರೆ. ಹಿಂಗಂದಾಗ ಏನ್ ಮಾಡ್ಬೇಕು ಅಲ್ವಾ? ಒಂದಷ್ಟು ಲ್ಯಾಂಡ್ ಮೇಲೆ ಆಗಿರ್ಬೋದು, ಅಥವಾ ಸಮುದ್ರದ ಮೇಲೆ ಆಗಿರ್ಬೋದು, ಅಥವಾ ವಾಯು ಅಂದ್ರೆ ಏರ್ ಫೋರ್ಸ್ ವಿಂಗ್ಗಳಾಗಿರ್ಬೋದು, ಒಂದಷ್ಟು ಎಕ್ಸರ್ಸೈಸ್ ಗಳನ್ನ ಮಾಡ್ತೇವೆ ಅಲ್ಲಿ. ಬಟ್ ಇಲ್ಲಿ ಟೇಬಲ್ ಟಾಪ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ, ಟೇಬಲ್ ಮೇಲೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಇದನ್ನ.
ಪ್ಲಾನ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಟೇಬಲ್ ಟಾಪ್ ಅಂತ. ಇದು ನಮ್ಮ ಯುನೈಟೆಡ್ ನೇಷನ್ಸ್ ನ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಅಂಡ್ ದಿಸ್ ಇಸ್ ಫಸ್ಟ್ ಎಡಿಷನ್. ಹಾಗಾಗಿ ಎಕ್ಸಾಂಪಲ್ ಕೇಳುವಂತ ಚಾನ್ಸಸ್ ಇರುತ್ತೆ. ಯಾವ್ದು ಸರ್? ಕಾಂಬೋಡಿಯಾ ಮತ್ತೆ ಇಂಡಿಯನ್ ಆರ್ಮಿ ಮಾಡಿರ್ತಕ್ಕಂಥದ್ದು. ಇದೆಲ್ಲಿ ನಡೀತಾ ಇದೆ? ಫಾರಿನ್ ಟ್ರೈನಿಂಗ್ ನೋಡ್ ಪೂನಾದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ವರ್ಗ್ಮೆಕ್ ಜಾಯಿಂಟ್ ಕೌಂಟರ್ ಟೆರರಿಸಂ ಆಪರೇಷನ್ಸ್ ಅಂತಕ್ಕಂಥದ್ದು ನಮ್ಮ ಚಾಪ್ಟರ್ 7 ಯುನೈಟೆಡ್ ನೇಷನ್ ಚಾರ್ಟರ್ ಅಲ್ಲಿ ಬರುತ್ತೆ. ಅದರ ಒಂದು ಅಂಗವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ವಿವಿಧ ದೇಶಗಳ ಜೊತೆ ಮಾಡಬಹುದು. ಕಂಬೋಡಿಯನ್ ಆರ್ಮಿ ಜೊತೆ ಮಾಡ್ತಾ ಇದೀವಿ. ಫಸ್ಟ್ ಎಡಿಷನ್ ಇದು. ಅಂಡ್ ಇಲ್ಲಿ ಏನ್ ಮಾಡ್ತಾರೆ? ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಇಂಟೆಲಿಜೆನ್ಸ್ ಬಗ್ಗೆ, ಸರ್ವೆಲೆನ್ಸ್ ಬಗ್ಗೆ, ರಿಕಾನ್ಸಿನೆನ್ಸ್ ಬಿಸೈಡ್ಸ್ ಪ್ಲಾನಿಂಗ್ ಆಫ್ ಆಪರೇಷನ್ ಇನ್ ಕೌಂಟರ್ ಟೆರರಿಸಂ. ಟೆರರಿಸಂ ನ ಹೆಂಗ್ ತೊಡೆದಾಕ್ಬೇಕು, ಪ್ಲಾನಿಂಗ್ ಹೆಂಗ್ ಮಾಡ್ಬೇಕು, ಇಂಟೆಲಿಜೆನ್ಸ್. ನೋಡಿ, ಈಗ ಏನೋ ಟೆರರಿಸ್ಟಿಕ್ ಅಟ್ಯಾಕ್ ಆಗುತ್ತೆ ಅಂತ ಇಟ್ಕೊಳ್ಳಿ ನಮ್ಮ ಮೇಲೆ. ಬೇರೆ ದೇಶದವರಾಗಿರ್ಬೋದು, ಅಲ್ಲಿನ ಆಗಿರ್ಬೋದು. ಆಗ ಹೆಂಗಿರ್ಬೇಕು, ವಾರ್ ಫೀಲ್ಡ್ ಹೆಂಗಿರ್ಬೇಕು ಅಂತ. ಅಲ್ಲಿ ಸೈಬರ್ ಅಟ್ಯಾಕು ಆಗ್ಬೋದು. ಹಂಗಂದ ತಕ್ಷಣ ಬರೀ ಡೈರೆಕ್ಟ್ ಆಗಿ ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡೋದು ಅದೊಂದೇ ಡಿಸ್ಕಷನ್ ಮಾಡಲ್ಲ ಇಲ್ಲಿ. ಇಲ್ಲಿ ಆಪರೇಷನ್ಸ್ ಹೆಂಗಿರ್ಬೇಕು, ಸೈಬರ್ ವಾರ್ಫೇರ್ ಹೆಂಗಿರ್ಬೇಕು ನಮ್ದು. ಓಕೆ, ಸೈಬರ್ ನಿಮ್ಗೆ ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಸೈಬರ್ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಒಂದಷ್ಟು ನಿಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದಷ್ಟು ಸೈಬರ್ ಹ್ಯಾಕ್ ಗಳು ಮಾಡೋದು, ಅದನ್ನ ಒಂದಷ್ಟು ಸರ್ವರ್ ಡೌನ್ ಮಾಡೋದು, ಇವೆಲ್ಲ ಕೆಲಸಗಳು ನಡೀತದೆ. ಅವಾಗ ಹೆಂಗ್ ಪ್ರಿಪೇರ್ ಆಗಿರ್ಬೇಕು. ಓಕೆ, ಹೈಬ್ರಿಡ್ ವಾರ್ಫೇರ್ ಹೆಂಗಿರ್ಬೇಕು. ಮತ್ತೆ ಆ ಒಂದು ಕಮ್ಯುನಿಕೇಶನ್ ಕಟ್ಟಾಗ ನಮ್ಮ ಲಾಜಿಸ್ಟಿಕ್ ಒಂದ್ ಕಡೆ ನಾವೇನಾದ್ರು ಈ ಉಪಕರಣಗಳನ್ನ ಸಾಗಿಸ್ಬೇಕಂದ್ರೆ ಹೆಂಗಿರ್ಬೇಕು, ಕ್ಯಾಶುಯಾಲಿಟಿ ಮ್ಯಾನೇಜ್ಮೆಂಟ್ ಹೆಂಗಿರ್ಬೇಕು, ಏನಾದ್ರು ಸಾವು ನೋವುಗಳ ಹೆಂಗಿರ್ಬೇಕು. ನೋಡಿ, ಇವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಈ ಡಿಸ್ಕಸ್ ಫಸ್ಟ್ 3 ಫೇಸ್ ಅಲ್ಲಿ ಮಾಡ್ತಾರೆ. ಫೇಸ್ 1 ಅಂತಕ್ಕಂಥದ್ದು ಏನಿದೆ, ಇಲ್ಲಿ ನಮ್ಮ ಈ ಶಾಂತಿಯನ್ನ ಹೆಂಗ್ ಕಾಪಾಡೋದು ಅಂತ. ಫೇಸ್ 2 ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ಟೇಬಲ್ ಟಾಪ್ ಮೇಲೆ ಕೂತ್ಕೊಂಡು ನಮ್ಮ ಒಂದು ಈ ವ್ಯಾಯಾಮ ಹೆಂಗಿರ್ಬೇಕು ಅಂದ್ರೆ ಕೌಂಟರ್ ಟೆರರಿಸಂ ಹೆಂಗೆ ನಾವು ಅಟ್ಯಾಕ್ ಮಾಡ್ಬೇಕು ಅನ್ನೋದು ಕೂತ್ಕೊಂಡು ಡಿಸ್ಕಷನ್ ಮಾಡೋದು. ಫೇಸ್ 3 ಆ ಪ್ಲಾನ್ ನ ಫೈನಲೈಸ್ ಮಾಡಿ ಸಮ್ಮಿಂಗ್ ಅಪ್ ಮಾಡೋದು. ನೋಡಿ, ಇವೆಲ್ಲ ಏನಾಗಿದೆ, ಕೂತ್ಕೊಂಡು ಪ್ಲಾನಿಂಗ್ ಮಾಡೋದು, ಅದಕ್ಕೆ ಒಂದು ಡಿಸ್ಕಷನ್ ಮಾಡೋದು ಇದೆ. ಇದನ್ನ ನಾವು ಟೇಬಲ್ ಟಾಪ್ ಡಿಸ್ಕಷನ್ ಅಂತ ಕರಿತೀವಿ. ಅದನ್ನ ಇಲ್ಲಿ ಕೊಟ್ಟಿರೋದು ಟೇಬಲ್ ಟಾಪ್ ವ್ಯಾಯಾಮ ಅಂತ ಹೇಳಿ. ಅರ್ಥ ಆಗಿದೆ ಅನ್ಕೋತೀನಿ ಏನು ಟೇಬಲ್ ಟಾಪ್ ಅಂದ್ರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್, ಎಕ್ಸಾಮ್ ಅಲ್ಲಿ ಕೇಳಬಹುದು. ಒಂದಷ್ಟು ಎಕ್ಸರ್ಸೈಸ್ ಗಳಿವೆ, ನಾನು ನಿಮ್ ಮುಂದೆ ತಗೋತೀನಿ ನೋಡಿ. ಈಗ ಅಗ್ನಿ ವಾರಿಯರ್ ಇರ್ಬೋದು, ಇದು ತುಂಬಾ ಹಳೇದು ಇದು ಅಲ್ವಾ. ಇದು ಭಾರತೀಯ ಮತ್ತು ಸಿಂಗಾಪುರ್ ಸೇನೆಗಳ ನಡುವೆ ನಡೆಯತಕ್ಕಂಥ ದ್ವಿಪಕ್ಷೀಯ ಸಮರಾಭ್ಯಾಸ. ಎಸ್, ಕರೆಕ್ಟ್. ಇದು ಮಹಾರಾಷ್ಟ್ರ ದೇವ್ಲಾಲಿಯ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ನಡೆಯಿತು. ದಿಸ್ ಇಸ್ ರಾಂಗ್. 2023 ನಡೆದಿದ್ದು ಮಹಾರಾಷ್ಟ್ರದಲ್ಲಿ. ಈಗ 2024 ನಡೀತಾ ಇರೋದು ಎಲ್ಲಿ ಅಂತ ಹೇಳಬೇಕು. ಸೊ ಆಪ್ಷನ್ 2 ಮಾತ್ರ ಸರಿಯಾಗಿದೆ, 1 ತಪ್ಪಿದೆ. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡೋದು, ಯಾಕಂದ್ರೆ ದಿಸ್ ಇಸ್ ದ 13th ಎಡಿಷನ್ ಓಲ್ಡ್ ಎಕ್ಸರ್ಸೈಸ್. ಇದು ಇಂಥದ್ದನ್ನ ಹೆಚ್ಚಾಗಿ ಕ್ವಶನ್ ಕೇಳಲ್ಲ, ಬಟ್ ಸ್ಟಿಲ್ ತಿಳ್ಕೊಳ್ಳಿ. ಎಲ್ಲಿ ನಡೆದಿದ್ದು ಇದು ಅಂತಂದ್ರೆ, ನಾವು ಇಟ್ ಇಸ್ ಎ 3 ಸಾರಿ, ಇದು 2 ಕರೆಕ್ಟ್ ಆಪ್ಷನ್. ಇದು ಕರೆಕ್ಟ್. ಅದು ನೆಕ್ಸ್ಟ್ ಬರುತ್ತೆ, ಅದ್ರದ್ದು ನಾನು ಕನ್ಫ್ಯೂಸ್ ಮಾಡ್ಕೊಂಡೆ. ಫೈನ್, ಇಲ್ಲಿ 2 ಆಪ್ಷನ್ಸ್ ಕೊಟ್ಟು ಮಹಾರಾಷ್ಟ್ರದಲ್ಲಿ ನಡೆದಿದ್ದು ಇಂಡಿಯನ್ ಆರ್ಮಿ ಸಿಂಗಾಪುರ್ ಆರ್ಮಿಯ 30th ಎಡಿಷನ್ಸ್. ಸೊ ಇದು ಗೊತ್ತಿರಲಿ. ಮಹಾರಾಷ್ಟ್ರದ ದೇವಲಾಲಿ ಆಫ್ ಮಹಾರಾಷ್ಟ್ರ ಫೀಲ್ಡ್ ಫೈರಿಂಗ್ ರೇಂಜ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸರ್ಸೈಸ್. ಇದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡಬೇಕಾಗಲ್ಲ. ಇನ್ನೊಂದಿದೆ, ಹರಿಮೌ ಶಕ್ತಿ ಅಂತ ಹೇಳಿ. ಇದು ಕೂಡ ನಮ್ಮ ಭಾರತ ಮಲೇಷ್ಯಾದ ನಡುವೆ ನಡೆದಿರತಕ್ಕಂತ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್. ಎಸ್, ಇದು ಯಾವ್ದು ತಪ್ಪಾಗಿದೆ ಕೇಳಿರೋದು, ತಪ್ಪಾಗಿದೆ. ಇದು ಮೇಘಾಲಯದ ಉಮ್ರೋಮ್ ಕಂಟೋನ್ಮೆಂಟ್ ಅಲ್ಲಿ ನಡೆಯಿತು. ದಿಸ್ ಇಸ್ ರಾಂಗ್. ಇದು ಕರೆಕ್ಟ್. ತಪ್ಪಾಗಿರೋದು ಯಾವ್ದು? ಆಪ್ಷನ್ 2. ಹಾಗಾಗಿ 2 ಟಿಕ್ ಆಗ್ಬೇಕು. ನಮಗ್ ತಪ್ಪಾಗಿದೆ ಅಂತ ಕೇಳಿರೋದು. ಓಕೆ, ಇದನ್ನ ನೋಡಿ, ನಾನು ಸಿನ್ಬ್ಯಾಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಇದನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಬಟ್ ಸ್ಟಿಲ್ ತಿಳ್ಕೊಳ್ಳಿ, ಒಂದೊಂದ್ಸಲ ಕೇಳ್ಬಿಡ್ತಾನಂತೆ. ಯಾಕಂದ್ರೆ ಇದೆಲ್ಲ 4ನೇ ಎಡಿಷನ್, 13ನೇ ಎಡಿಷನ್ಸ್ ಎಲ್ಲ ನಡೀತಾರೆ. ಇದು ಹರಿಮೌ 4ನೇ ಎಡಿಷನ್, ಇಂಡಿಯಾ ಮಲೇಷ್ಯಾ ಜಾಯಿಂಟ್ ಆಗಿ. ಇದು ನಡೆದಿದ್ದು ಮಲೇಷ್ಯಾದಲ್ಲಿ ನಡೆದಿರ್ತಕ್ಕಂಥ ಎಕ್ಸರ್ಸೈಸ್. ಇಂಡಿಯಾ ಮಲೇಷ್ಯಾದಲ್ಲಿ ನಡೆದಿರ್ತಕ್ಕಂಥ ಎಕ್ಸರ್ಸೈಸ್. ಲಾಸ್ಟ್ ಇಯರ್ ಮೇಘಾಲಯದಲ್ಲಿ ನಡೆದಿತ್ತು ಭಾರತದಲ್ಲಿ, ಈ ಸಲ ಮಲೇಷ್ಯಾದಲ್ಲಿ ನಡೆದಿದೆ. ಹರಿಮೌ ಯಾವ್ದ್ರ ನಡೀತಕ್ಕಂಥ ಎಕ್ಸರ್ಸೈಸ್ ಎಲ್ಲಿ ನಡೀತು? ಎಲ್ಲಿ ಸರ್? ಪಹಾಂಗ್ ಡಿಸ್ಟ್ರಿಕ್ಟ್ ಮಲೇಷ್ಯಾದಲ್ಲಿ ನಡೀತು. ಓಕೆ, ಸಾಕು. ನಾನ್ ನಿಮ್ಗೆ ಏನ್ ಹೇಳಿದೀನಿ ಇದನ್ನ ನೋಡ್ಕೊಳ್ಳಿ ಅಷ್ಟೇ. ಇದಕ್ಕಿಂತ ಮುಂಚೆ ಸಿನ್ಬ್ಯಾಕ್ಸ್ ಮಾಡಿದ್ರೆ ಇದನ್ನ ನೋಡ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಹೊಸದ್ ಯಾವ್ದು ಮಾಡಿರ್ತಾನೆ ಅಂತದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ಈ 13ನೇದು 5ನೇದು 10ನೇ ರಿಪೀಟೆಡ್ ವರ್ಷ ಅಥವಾ 2 ವರ್ಷಗಳಲ್ಲಿ ನಡೆಯುತ್ತಲ್ಲ, ಅಂತದ್ ಬಗ್ಗೆ ಹೆಚ್ಚು ಇವಾಗ ಕೇಳ್ತಾಳೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಟ್ರೇಡ್ ವಾಚ್ ತ್ರೈಮಾಸಿಕ ಇದರ ಉಪಕ್ರಮವೇ? ಅಂದ್ರೆ ಈ ಟ್ರೇಡ್ ವಾಚ್ ಅಂತಕ್ಕಂಥದ್ದು ಕ್ವಾರ್ಟರ್ಲಿ ಒಂದು ರಿಪೋರ್ಟ್ ಬಿಡುಗಡೆ ಮಾಡ್ತಾರೆ. ರಿಪೋರ್ಟ್ ಯಾರು? ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ನೀತಿ ಆಯೋಗದಿಂದ ರಿಪೋರ್ಟ್ ಗಳನ್ನ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳ್ತಾ ಇರ್ತಾರೆ. ಅಂಡ್ ಆಲ್ಸೋ ತುಂಬಾ ಹಳೇದ್ ಕೇಳ್ತಾರೆ. ಇತ್ತೀಚೆಗೆ ಈ ಹೊಸ ಒಂದು ನೀತಿ ಆಯೋಗದ ಯಾವ್ದಾದ್ರು ಹೊಸ ರಿಪೋರ್ಟ್ ಗಳು ಬಂದ್ರೆ ಅದನ್ನ ಕೇಳ್ತಾರೆ. ಅಥವಾ ಕೇಳ್ಬೋದು ನಿಮ್ಗೆ, ನೀತಿ ಆಯೋಗ ಕೆಳಗಿನಲ್ಲಿ ಯಾವ ಒಂದು ವರದಿಗಳನ್ನ ಪ್ರಕಟಿಸುತ್ತೆ ಅಂತ ಒಂದ್ 4 ಆಪ್ಷನ್ಸ್ ಕೊಟ್ಬಿಟ್ಟು ಒಂದ್ 3-4 ನೀತಿ ಆಯೋಗ ಕೊಟ್ಬಿಟ್ಟು ಮೇಲಿನ ಎಲ್ಲವೂ ಅಂತ ಕೇಳ್ಬೋದು. ಅದ್ರಲ್ಲಿ ಇದನ್ ಬೇಕಾದ್ರೂ ಸೇರಿಸ್ಬೋದು.
ಅರ್ಥ ಆಗ್ತಿಲ್ಲ. ಜಸ್ಟ್ ಇದನ್ನ ತಿಳ್ಕೊಳ್ಳಿ, ಟ್ರೇಡ್ ವಾಚ್ ಅಂತಕ್ಕಂಥದ್ದು ಏನು, ಇದು ಯಾರನ್ನ ಲಾಂಚ್ ಮಾಡಿದ್ದು ಯಾರು ಅಂತಂದ್ರೆ ನೀತಿ ಆಯೋಗ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಟ್ರೇಡ್ ಅಂತಂದ್ರೆ ಏನು, ಟ್ರೇಡ್ ವಾಚ್ ಅಂದ್ರೆ, ಟ್ರೇಡ್ ಅಂದ್ರೆ ವ್ಯಾಪಾರ. ವ್ಯಾಪಾರ ಅಂದ್ರೆ ನಮ್ಮ ಒಂದು ವ್ಯಾಪಾರ, ಓಕೆ, ವಿದೇಶಿ ವ್ಯಾಪಾರಗಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ಹೆಂಗ್ ನಡೀತಾ ಇದೆ. ಇದು ಒಂದು 3 ತಿಂಗಳಿಗೆ ಒಂದ್ಸಲ ಬಿಡುಗಡೆ ಮಾಡ್ತಕ್ಕಂಥ ರಿಪೋರ್ಟ್, ಕ್ವಾರ್ಟರ್ಲಿ ಅಂತ ಅದಕ್ಕೆ ಕರಿತಾ ಇರೋದು. ಇದನ್ನ ಬಿಡುಗಡೆ ಮಾಡಿದೆ ನೀತಿ ಆಯೋಗ. ಈ ವರ್ಷ ಏಪ್ರಿಲ್ ಟು ಜೂನ್ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಅದ್ರಲ್ಲಿ ಭಾರತದ ಒಂದು ಆ ವ್ಯಾಪಾರ ಹೆಂಗಿದೆ ಅಂದ್ರೆ, ಹೊರದೇಶದ ಡಿಮ್ಯಾಂಡ್ ಹೆಂಗಿದೆ, ನಮ್ಮ ಸಪ್ಲೈ ಆ ಡಿಮ್ಯಾಂಡ್ ತಕ್ಕಂತೆ ಹೊರದೇಶಕ್ಕೆ ಹೆಂಗ್ ಕಳಿಸ್ತಾ ಇದೀವಿ. ಓಕೆ, ಸೆಕ್ಟರಲ್ ಪರ್ಫಾರ್ಮೆನ್ಸ್ ಅಂದ್ರೆ ಕೃಷಿ ವಲಯ, ಸೇವಾ ವಲಯ ಅದ್ರಲ್ಲಿ ಹೆಂಗಿದೆ. ಸೊ ನಮ್ಮ ಒಂದು ಎಮರ್ಜಿಂಗ್ ಟ್ರೇಡ್, ಎಮರ್ಜಿಂಗ್ ಅಂತಂದ್ರೆ ಯಾವ್ದು ಅತ್ಯಂತ ಹೆಚ್ಚು ನಮಗೆ ಹೊಸದಾಗಿ ಆಗ್ತಾ ಇರ್ತಕ್ಕಂಥ ವ್ಯಾಪಾರಗಳು ಹೊರದೇಶದ ಜೊತೆ, ಇವೆಲ್ಲ ಇದ್ರ ಬಗ್ಗೆ ಬರುತ್ತೆ. ತುಂಬಾ ಇದ್ರ ಬಗ್ಗೆ ಡೀಟೇಲ್ ಬೇಕಾಗಿಲ್ಲ. ಏನ್ ಕೇಳಬಹುದು ಅಂದ್ರೆ, ಯಾರು ಈ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡಿದ್ರು ಅಂತ ಕೇಳಬಹುದು. ಓಕೆ, ಗೊತ್ತಿರ್ಲಿ. ಇದ್ರ ಪ್ರಕಾರ ನೋಡೋದಾದ್ರೆ ನಮ್ಮ ಒಂದು ನೋಡಿ ನೋಡಿ ಇಲ್ಲಿ ಮರ್ಚಡೈಸ್ ಎಕ್ಸ್ಪೋರ್ಟ್ ಶೋಸ್ ರಿಸೈನ್ಡ್ ಗ್ರೌತ್. ಅಂದ್ರೆ ನಮ್ಮ ಏನು ಮರ್ಚಡೈಸ್ಡ್ ಅಂತ ಏನ್ ಕರಿತೀವಿ, ಓಕೆ, ಕೈಗಾರಿಕೆಗಳ ಉತ್ಪನ್ನಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದು ಒಳ್ಳೆ ಗ್ರೋತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಎಸ್ಪೆಷಲಿ ನಾವ್ ಇಲ್ಲಿ ನೋಡಿದ್ರೆ ಇಂಪೋರ್ಟ್ಸ್, ಎಕ್ಸ್ಪೋರ್ಟ್ ಜೊತೆಗೆ ಇಂಪೋರ್ಟ್ ಕೂಡ ನಾವು ಎಂತದ್ ಇಂಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ಏರ್ ಕ್ರಾಫ್ಟ್, ಸ್ಪೇಸ್ ಕ್ರಾಫ್ಟ್, ಮಿನರಲ್ ಫ್ಯೂಯಲ್ಸ್, ವೆಜಿಟೇಬಲ್ ಆಯಿಲ್ಸ್ ಇಂಥದ್ದು ಹೆಚ್ಚಾಗಿ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಸರ್ವಿಸ್ ಸೆಕ್ಟರ್ ಅಲ್ಲೂ ಕೂಡ, ಸೇವಾ ವಲಯದಲ್ಲೂ ಕೂಡ ನಮ್ದು ಎಕ್ಸ್ಪೋರ್ಟ್ ತುಂಬಾ ಜಾಸ್ತಿನೇ ಇದೆ ಅಂತಕ್ಕಂಥದ್ದು ಈ ರಿಪೋರ್ಟ್ ಹೇಳ್ತಾ ಇದೆ. ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂತಕ್ಕಂಥದ್ದು ತುಂಬಾ ಡೀಟೇಲ್ ಬೇಕಾಗಿಲ್ಲ, ಅಷ್ಟೊಂದು ಡೀಟೇಲ್ ಆಗಿ ಕೇಳುವಂತದ್ದು ಕಮ್ಮಿ ಇರುತ್ತೆ. ಬಟ್ ಇದನ್ನ ಯಾರು ಬಿಡುಗಡೆ ಮಾಡಿದ್ರು ಅನ್ನೋದು ತಿಳ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಅನ್ನ ಚಕ್ರ ಯಾವುದಕ್ಕೆ ಸಂಬಂಧಿಸಿದೆ? ಅನ್ನ ಚಕ್ರ ಇತ್ತೀಚೆಗೆ ನಮ್ದು ಈ PDS ಸಿಸ್ಟಮ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಏನ್ ಕರಿತೀವಿ, PDS ಸಿಸ್ಟಮ್ ಅಂತ ಸ್ನೇಹಿತರೆ, ಇದ್ರ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಈಗ ಭಾರತ ಸರ್ಕಾರ ಕೂಡ, ನಿಮ್ಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಏನೇನಾಯ್ತು ಅಲ್ವಾ, ಒಂದು BPL ಕಾರ್ಡ್ ಸಂಬಂಧಪಟ್ಟಂತೆ ಎಲ್ಲ ಏನೇನ್ ನಡೆದು ಅಂತ ನಿಮ್ಗೆ ಗೊತ್ತಿದೆ. ಸೊ ಇದು ರೈಟ್ ಆನ್ಸರ್. ಡೈರೆಕ್ಟ್ ಆಗಿ ಹೇಳ್ತೀನಿ, ಭಾರತದಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗಾಗಿ ಆಪ್ಟಿಮೈಸೇಷನ್ ಟೂಲ್ ಆಗಿದೆ. ಅಂದ್ರೆ ಒಂದು ಆ ಇದು ಈಗ ಸಿಸ್ಟಮ್ಯಾಟಿಕ್ ಮಾಡ್ಬೇಕು ಸರ್. ನಿಮ್ಗೆ ಗೊತ್ತಿದೆ ಸರ್ಕಾರ ಏನ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಅಕ್ಕಿ ವಿತರಣೆ ಆಗ್ತಾ ಇದೆ, ಅದ್ರಲ್ಲಿ 5 kg ಕೇಂದ್ರದಿಂದ ಬರುತ್ತೆ, ಗೊತ್ತಿದೆ ನಿಮ್ಗೆ. ಇದು ಎಲ್ಲಾ ರಾಜ್ಯಗಳಿಗೂ ಹೋಗ್ಬೇಕು, ಹೆಂಗ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು, ಇದನ್ನ ಟ್ರ್ಯಾಕ್ ಹೆಂಗ್ ಮಾಡ್ಬೇಕು, ಅರ್ಥ ಆಗ್ತಿದೆಯಲ್ಲ. ಸೊ ಇದನ್ನ ಅವರು ಒಂದು ನೆಟ್ವರ್ಕ್ ಆಫ್ ಚೈನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಯೂನಿಯನ್ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಈ ಒಂದು ಸಪ್ಲೈ ಚೈನ್ ಆಪ್ಟಿಮೈಸೇಷನ್ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡ್ತಕ್ಕಂಥದ್ದು. ಹೆಂಗೆ ಅಂತಂದ್ರೆ, ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿ. ಫಸ್ಟ್ ಇದನ್ನ ಡೆವಲಪ್ ಮಾಡಿದ್ಯಾರೋ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಡಿಯಲ್ಲಿ ಫೌಂಡೇಶನ್ ಆಫ್ ಇನ್ನೋವೇಷನ್ ಟೆಕ್ನಾಲಜಿ ಟ್ರಾನ್ಸ್ಫರ್, IIT ಡೆಲ್ಲಿ ಅವರು ಸೇರಿ ಇದನ್ನ ಡೆವಲಪ್ ಮಾಡಿದ್ದಾರೆ. ಇದೊಂದು ಅಲ್ಗಾರಿಥಮ್ ಇದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲೋ ಒಂದು ಅದರ ಉಗ್ರಾಣ ಇದೆ ಅಂತ ಇಟ್ಕೊಳ್ಳಿ, ಬೆಂಗಳೂರಲ್ಲಿ ಇದೆ, ಬೇಡ ಚೆನ್ನೈಲಿ ಇದೆ, ದೊಡ್ಡದು ಆಗಿರೋದು ಅಂತ ಇಟ್ಕೊಳ್ಳಿ, ಚೆನ್ನೈಲಿದೆ. ಈಗ ಅದು ಬೆಂಗಳೂರಿಗೆ ಬರಬೇಕು, ಕರ್ನಾಟಕ ಸಪ್ಲೈ ಮಾಡಬೇಕು. ಸೊ ಇಲ್ಲಿಂದ ಬರ್ಬೇಕಾದ್ರೆ ಆ ಥ್ರೂ ಎಲ್ಲೆಲ್ಲಿ ಹೋಗುತ್ತೆ ನೋಡಿ. ಅದಕ್ಕೆ ಇದನ್ನ ಕ್ವಾಂಟಿಟಿ ಇನ್ ಕ್ವಿಂಟಲ್ ಇಂಟು ಡಿಸ್ಟೆನ್ಸ್ ಇನ್ ಕಿಲೋಮೀಟರ್ಸ್. ಅರ್ಥ ಆಗ್ತಿದೆಯಲ್ಲ. ಕರ್ನಾಟಕದ ಚೆನ್ನೈಯಿಂದ ನಮ್ಮ ಸದರ್ನ್ ಕರ್ನಾಟಕಕ್ಕೆ ಸಪ್ಲೈ ಮಾಡಕ್ ಈಸಿ ಆಗುತ್ತೆ. ಅಕಸ್ಮಾತ್ ನಮ್ಮ ದೊಡ್ಡದಾದ ಉಗ್ರಾಣ ಮುಂಬೈಲೋ ಪೂನೋಲೋ ಇತ್ತು ಅಂತ ಇಟ್ಕೊಳ್ಳಿ, ಅಲ್ಲಿಂದ ನಮ್ಗೆ ಉತ್ತರ ಕರ್ನಾಟಕಕ್ಕೆ ಸಪ್ಲೈ ಮಾಡಕ್ ಈಸಿ ಆಗುತ್ತೆ, ಉತ್ತರ ಕರ್ನಾಟಕಕ್ಕೆ. ಈ ಚೆನ್ನೈಯಿಂದ ದಕ್ಷಿಣ ಕರ್ನಾಟಕ ಅಂದ್ರೆ ಇದರಿಂದ ಏನು ಅಂದ್ರೆ ಕಾಸ್ಟ್ ಕಟ್ ಮಾಡ್ಬೋದು, ಎಷ್ಟು ಕ್ವಾಂಟಿಟಿ ಎಷ್ಟು ಹೋಗ್ಬೇಕು, ಎಲ್ಲೆಲ್ಲಿಂದ ಹೋಗ್ಬೇಕು, ಒಂದು ರೂಟ್ ಮ್ಯಾಪ್ ಮಾಡ್ಬೋದು. ಬೆನಿಫಿಟ್ಸ್ ಏನು ಅಂತ ಹೇಳ್ತೇನೆ ನೋಡಿ. ಇಟ್ ಇಸ್ ಅ ವರ್ಲ್ಡ್ ಲಾರ್ಜೆಸ್ಟ್ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಬೋದು. ಡೆಲಿವರಿ ರೂಟ್ಸ್ ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ಓಕೆ, ಎಷ್ಟು kg ಎಲ್ಲಿಗೆ ಯಾವ ಪಾಯಿಂಟ್ಸ್ ಗಳೇ ತಲುಪಬೇಕು, ಅಲ್ಲಿಂದ ಸಬ್ ಪಾಯಿಂಟ್ಸ್ ಗಳ ಹೆಂಗ್ ಹೋಗ್ಬೇಕು, ಇದನ್ನ ಕರೆಕ್ಟ್ ಆಗಿ ನಾವು ನೋಡ್ಕೊಂಡ್ರೆ ಅನ್ನೆಸೆಸರಿ ನಾವು ಡಬಲ್ ಟೈಮು ಅಥವಾ ಇಲ್ಲಿ ಈ ಜಾಗ A ಇರುತ್ತೆ, ಈ ಜಾಗ B ಇರುತ್ತೆ, A ಇಂದ ಸಿ ಬಂದು, ಸಿ ಇಂದ D ಬಂದು, ಇಲ್ಲೆಲ್ಲ ಹೋಗಿ ಹಿಂಗ್ ಬಂದು, ಈ ತರ ಎಲ್ಲ ನಾವು ಅನ್ನೆಸೆಸರಿ ರೂಟ್ಸ್ ಗಳನ್ನ ಮಾಡ್ಕೊಂಡು ತಪ್ಪು ಮಾಡೋ ನೆಸಿಟಿ ಇರಲ್ಲ. ಯಾಕಂದ್ರೆ A ಇಂದಾನೇ B ಹೋಗ್ಬೇಕು ಅಂತೇನಿಲ್ಲ. ಇಲ್ಲಿ C ಇದ್ರೆ ಹತ್ರ, ಇಲ್ಲಿಂದ ಕೂಡ B ಬರ್ಬೋದು, ಹತ್ರ ಇದ್ರೆ ರೂಟ್. ಸೊ ಇದರಿಂದ ಫ್ಯೂಯಲ್ ಕನ್ಸಂಪ್ಷನ್ ತಡಿಬಹುದು, ಟೈಮು, ಲಾಜಿಸ್ಟಿಕ್ ಕಾಸ್ಟ್ ನ ತಡಿಬಹುದು. ಇದರಿಂದ ನಮ್ ಏನಾಗುತ್ತೆ, ಎಮಿಷನ್ ತಡಿಬಹುದು. ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಏನ್ ಕರಿತೀವಲ್ಲ, ಲೋವರಿಂಗ್ ದ ಕಾರ್ಬನ್ ಫುಟ್ ಪ್ರಿಂಟ್, ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಎಮಿಷನ್ ನಾವು ತಡಿಬಹುದು. ಸೊ ಇವೆಲ್ಲನೂ ಕೂಡ ಮಾಡಕ್ಕೋಸ್ಕರನೇ ಈ ಅನ್ನ ಚಕ್ರ ಅಂತಕ್ಕಂಥದ್ದು. ಅದು ಇಂಟರ್ನಲ್ ಅವ್ರದ್ದು ಸ್ನೇಹಿತರೆ, ಇಂಟರ್ನಲ್.
ನಾ ಏನಕ್ಕೆ ತಗೊಂಡೆ ಅಂದ್ರೆ ಒಂದೊಂದ್ಸಲ ಕೇಳ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ, ಅನ್ನ ಚಕ್ರ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ. ಓಕೆ, ಗೊತ್ತಿರ್ಲಿ ಏನಿದು ಅಂತ. ನೆಕ್ಸ್ಟ್ ಬರ್ತೀನಿ. ಯುವ ಸಹಕಾರ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಈ ಯೋಜನೆಯು ಕನಿಷ್ಠ 1 ವರ್ಷದವರೆಗೆ ಕಾರ್ಯನಿರ್ವಹಿಸುತ್ತಿರುವ ಯುವ ಉದ್ಯಮಿಗಳ ಸಹಕಾರ ಸಂಘಗಳನ್ನು ಪ್ರೋತ್ಸಾಹಿಸುತ್ತದೆ. ಇದು ರಾಷ್ಟ್ರೀಯ ಸಹಕಾರ ನಿಗಮ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಕೋಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನುಷ್ಠಾನಗೊಳಿಸುತ್ತಿದೆ. ಯಾವುದು ಇಲ್ಲಿ ತಪ್ಪಾಗಿದೆ ಅಂತ ಕೇಳಿರೋದು, ತಪ್ಪಾಗಿದೆ ಅಂತ ಕೇಳಿರೋದು, ಸರಿಯಲ್ಲ, ತಪ್ಪಾಗಿದೆ, ನೆಗೆಟಿವ್ ಸ್ಟೇಟ್ಮೆಂಟ್. ಅಗೇನ್ ಇಲ್ಲಿ ತಪ್ಪಾಗಿರೋದು ಯಾವುದು? ಆಪ್ಷನ್ 1 ತಪ್ಪು, ಇದು ಕರೆಕ್ಟ್ ಇದೆ. ತಪ್ಪಾಗಿರೋದು ಒಂದಿದಕ್ಕೆ ಆಪ್ಷನ್ 1 ಮಾತ್ರ ರೈಟ್ ಆನ್ಸರ್. ಏನ್ ತಪ್ಪು ಅಂದ್ರೆ ಇಟ್ ಈಸ್ ಎ ಯುವ ಸಹಕಾರ ಕೋಆಪರೇಟಿವ್ ಎಂಟರ್ಪ್ರೈಸಸ್. ಈ ಕೋಆಪರೇಟಿವ್ ಸೊಸೈಟಿಗಳು ಇರ್ತಾವಲ್ಲ ಸ್ನೇಹಿತರೆ, ಕೋಆಪರೇಟಿವ್ ಸೊಸೈಟಿಗಳು ಹೊಸದಾಗಿ ಓಪನ್ ಆಗಿರ್ತಲ್ಲ, ಅವ್ರು 3 ತಿಂಗಳಾಗಿದ್ರೆ ಸಾಕು, 1 ವರ್ಷ ಅಂತ, ಕನಿಷ್ಠ 1 ವರ್ಷ ಅಂತಿಲ್ಲ, ಮಿನಿಮಮ್ 3 ಮಂತ್ಸ್ ಓಪನ್ ಮಾಡಿರೋರಿಗೆ ಕೊಡ್ತಕ್ಕಂತ ಒಂದು ಸಹಕಾರದ ಯೋಜನೆಯ ಒಂದು ಸಂಬಂಧ ಪಟ್ಟಂತೆ ಇರ್ತಕ್ಕಂಥ ಯೋಜನೆ ಇದು. NCDC ಇದನ್ನ ಅನುಷ್ಠಾನ ಮಾಡ್ತದೆ. ಏನಪ್ಪಾ ಇದು ಅಂದ್ರೆ, ಈಗ ಹೊಸದಾಗಿ ಕೋಆಪರೇಟಿವ್ ಸೊಸೈಟಿಗಳು ಬಂದಿದ್ರೆ ಈಗ ಒಂದ್ 3 ತಿಂಗಳಾಗಿದೆ ಸರ್, ಮಿನಿಮಮ್ 3 ತಿಂಗಳಾಗಿರ್ಬೇಕು, 1 ವರ್ಷ ಅಲ್ಲ. ಓಕೆ, ಅಂತವುಗಳಿಗೆ ನಾವು ಏನ್ ಮಾಡೋದು, ಎನ್ಕರೇಜ್ ಮಾಡ್ತಕ್ಕಂಥದ್ದು. ಅಂದ್ರೆ ಯುವ ಸಹಕಾರ ಅಂತಕ್ಕಂಥದ್ದು ಇದೆಯಲ್ಲ, ಎನ್ಕರೇಜ್ ನ್ಯೂಲಿ ಫಾರ್ಮ್ ಕೋಆಪರೇಟಿವ್ ಸೊಸೈಟಿ ವಿತ್ ಇನೋವೇಟಿವ್ ಐಡಿಯಾಸ್ ಮುಖಾಂತರ ಅದಕ್ಕೆ ಎನ್ಕರೇಜ್ ಮಾಡ್ತಕ್ಕಂಥದ್ದು. ಅದಕ್ಕೆ ದುಡ್ಡು ಬೇಕಾ? ಲೋನ್ ಕೊಡ್ತಕ್ಕಂಥ ಲಾಂಗ್ ಟರ್ಮ್ ಲೋನ್ಸ್ ವಿತ್ ಮಿನಿಮಲ್ 2% ಇಂಟ್ರೆಸ್ಟ್ ಸಬ್ಮಿಷನ್ ಕೊಟ್ಟು ಲೋನ್ ಕೊಡ್ತಕ್ಕಂಥದ್ದು. ಹೌದಾ, ಇನ್ನೂ ಹೆಚ್ಚಾಗಿ ತನ್ನ ಕೆಲಸವನ್ನ ಮಾಡಕ್ಕೆ ಏನೇನ್ ಪ್ರೋತ್ಸಾಹ ಮಾಡ್ಬೇಕು ಮಾಡ್ತಕ್ಕಂಥದ್ದು. ಅದಕ್ಕೆ ಯುವ ಸಹಕಾರ ಸ್ಕೀಮ್ ಅಂತ. ಸಹಕಾರ ಅಂದ್ರೆ ಕೋಪರೇಟಿವ್, ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ. ಓಕೆ, ಗೊತ್ತಾಯ್ತಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಆಯುಷ್ ವೀಸಾಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಿಸಿದು ಆಯುಷ್ ವೀಸಾ? ಆಯುಷ್ ಅಂದ ತಕ್ಷಣ ನಿಮ್ಗೆ ಆಯುಷ್ ಡಿಪಾರ್ಟ್ಮೆಂಟ್ ನೆನ್ಪಡ್ಬೇಕು, ಆಯುರ್ವೇದಿಕ್, ಯುನಾನಿ ಅಲ್ವಾ, ಯೋಗ, ಎಸ್, ಇದು ನೆನ್ಪು ಬಂದ್ಬಿಡ್ಬೇಕು ನಿಮ್ಗೆ. ಸೊ ಆಯುಷ್ ವೀಸಾ ವರ್ಗವು ಹಿಲ್ ಇನ್ ಇಂಡಿಯಾ ಉಪಕ್ರಮಕ್ಕಾಗಿ ಭಾರತದ ಮಾರ್ಗಸೂಚಿಯ ಭಾಗವಾಗಿದೆ. ಹೀಲ್, ಅದು ಹಿಲ್ ಅಲ್ಲ, ಹೀಲ್. ಹೀಲ್ ಅಂದ್ರೇನು? ವಾಸಿ ಮಾಡೋದು. ಓಕೆ, ಆಸ್ಪತ್ರೆ, ಕ್ಷೇಮ ಕೇಂದ್ರಗಳೇ ಅಂದ್ರೆ ಹಾಸ್ಪಿಟಲ್, ವೆಲ್ನೆಸ್ ಸೆಂಟರ್ಗಳಲ್ಲಿ ಚಿಕಿತ್ಸಾ ಆರೈಕೆ ಮತ್ತು ಸ್ವಾಸ್ಥ್ಯದಂತಹ ಆಯುಷ್ ವ್ಯವಸ್ಥೆಗಳ ಮೂಲಕ ಚಿಕಿತ್ಸೆ ಪಡೆಯುವ ಏಕೈಕ ಉದ್ದೇಶದಿಂದ ಹೊಂದಿರುವ ವಿದೇಶಿಯರಿಗೆ ಇದನ್ನು ನೀಡಲಾಗುತ್ತದೆ. ಇದು 4 ಉಪವರ್ಗಗಳ ಅಡಿಯಲ್ಲಿ ಲಭ್ಯವಿದೆ. ಅದರಲ್ಲಿ ಆಯುಷ್ ಅಟೆಂಡೆಂಟ್ ವೀಸಾ ಅಂತಕ್ಕಂಥದ್ದು ಒಂದಾಗಿದೆ. ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ ಕೇಳಿದ್ವಿ. ಆಯುಷ್ ವೀಸಾ ಡಿಸ್ಕಷನ್ ನಡೀತು, ಡಿಸ್ಕಷನ್ ಮಾಡಿ ಇದನ್ನು ಕೊಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಸರ್. ನಮ್ಮ ಭಾರತವನ್ನ ಟ್ರೀಟ್ಮೆಂಟ್ ಗೆ ಡೆಸ್ಟಿನೇಷನ್ ಮಾಡ್ಕೋಬೇಕು ಅಂತ ಹೇಳಿ ವಿದೇಶಿಗರು ಬಂದು ಟ್ರೀಟ್ಮೆಂಟ್ ತಗೋಬೇಕು. ಸೊ ಎಸ್ಪೆಷಲಿ ಆಯುಷ್ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಾ ಆಪ್ಷನ್ಸ್ ಕರೆಕ್ಟ್. ಇಲ್ಲಿ 3 ಆಪ್ಷನ್ಸ್ ಕರೆಕ್ಟ್. ಓಕೆ, ಈ ಗೌರ್ಮೆಂಟ್ ಆಫ್ ಇಂಡಿಯಾ ಸಪರೇಟ್ ಆಯುಷ್ ವೀಸಾ ಅಂತ ಯಾರಿಗೆ ಸರ್? ಫಾರಿನರ್ಸ್ಗೆ. ಇದು ಫಾರಿನರ್ಸ್ ಭಾರತಕ್ಕೆ ಟ್ರೀಟ್ಮೆಂಟ್ಗೋಸ್ಕರ, ಅದುವೇ ಆಯುಷ್ ಟ್ರೀಟ್ಮೆಂಟ್ಗೋಸ್ಕರ, ಆಯುರ್ವೇದಿಕ್, ಯುನಾನಿ, ಯೋಗ, SH ಅಂದ್ರೆ ಹೇಳಿ ನೋಡೋಣ. ಫುಲ್ ಫಾರ್ಮ್ ಏನು ಆಯುಷ್ ಫುಲ್ ಫಾರ್ಮ್ ಕಮೆಂಟ್ ಮಾಡಿ. ಇದು ಹೋಮ್ ವರ್ಕ್ ಅನ್ಕೊಳ್ಳಿ ಸ್ನೇಹಿತರೆ, ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇದು 4 ಕ್ಯಾಟಗರಿ ಇದೆ. ಒಂದು ಆಯುಷ್ ವೀಸಾ, ಒಂದು ಆಯುಷ್ ಅಟೆಂಡೆಂಟ್ ವೀಸಾ ಅಂದ್ರೆ ಅವ್ರು ನೋಡ್ಕೊಳಕ್ಕಂತವ್ರಿಗೆ, ಈ ಆಯುಷ್ ವೀಸಾ, ಈ ಆಯುಷ್ ಅಟೆಂಡೆಂಟ್ ವೀಸಾ. ಓಕೆ, ಈ ತರ 4 ಕ್ಯಾಟಗರಿಯಲ್ಲಿ ಕೊಡ್ತಾರೆ. ಟ್ರೀಟ್ಮೆಂಟ್ ಮತ್ತೆ ಇಲ್ಲಿ ಬಂದು ಕ್ಷೇಮ. ನಿಮ್ಗೆ ಗೊತ್ತಲ್ಲ, ಆಯುಷ್ ಅಂದ ತಕ್ಷಣ ಈಗ ಅಲ್ಲೋಗಿ ಒಂದಷ್ಟು ದಿನ ರೆಸ್ಟ್ ತಗೊಳ್ಳೋದು, ಅಲ್ಲಿ ಬೇರೆ ಬೇರೆ ರೀತಿಯಾದ ಆಯುರ್ವೇದಿಕ್ ಗಳನ್ನ ಕೊಡ್ತಾರೆ, ಡಯಟ್ ಗಳನ್ನ ಫಾಲೋ ಮಾಡ್ತಾರೆ. ಸೊ ನಿಮ್ಮ ಕಂಪ್ಲೀಟ್ ಡೈಜೆಷನ್ ಸಿಸ್ಟಮ್ ಚೇಂಜ್ ಮಾಡುವಂತದ್ದಾಗಿರ್ಬೋದು, ಸೊ ಬೇರೆ ಬೇರೆ ಒತ್ತಡಗಳನ್ನ ರಿಲೀಸ್ ಮಾಡುವಂತದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದ ರೋಗಗಳಿದ್ರೆ ನಮ್ಮ ಬೇರೆ ಬೇರೆ ಪದ್ಧತಿಗಳಿಂದ ಗುಣಪಡಿಸ್ತಕ್ಕಂಥದ್ದಾಗಿರ್ಬೋದು. ಸೊ ಇದನ್ನೆಲ್ಲ ಇದ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಇದನ್ನ ನಾವು ಒನ್ ಸ್ಟಾಪ್ ಅಂತಕ್ಕಂಥ ಒಂದು ಪೋರ್ಟಲ್ ಇದೆ, ಹೆಲ್ತ್ ಇಂಡಿಯನ್ ಪೋರ್ಟಲ್ ಸಂಬಂಧಪಟ್ಟಂತೆ. ಇದನ್ನ ನಾವು ಆಯುಷ್ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಸಮಿಟ್ ನಡೀತಲ್ಲ, ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ಆಯುಷ್ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಸಮಿಟ್ ಅಂತ ಹೇಳಿ ಅಲ್ಲಿ ಡಿಸ್ಕಸ್ ಮಾಡಿ ಇದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಹಾಗಾಗಿ ಇದನ್ನ ಬಿಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಅಂಡ್ ಆಲ್ಸೋ ಥೀಮ್ ಆಫ್ ದಿಸ್ ಸಮಿಟ್ ಕೇಳಬಹುದು ಒಂದೊಂದ್ಸಲ, ಗ್ಲೋಬಲ್ ಸಿನರ್ಜಿ ಇನ್ ಆಯುಷ್ ಅಂತ, ಟ್ರಾನ್ಸ್ಫಾರ್ಮಿಂಗ್ ಹೆಲ್ತ್ ಅಂಡ್ ವೆಲ್ನೆಸ್ ಥ್ರೂ ದ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್, ಥೀಮ್ ಆಫ್ ದಿಸ್ ಸಮಿಟ್. ಇದು ಎಲ್ಲಿ ನಡೀತಿದ್ದು? ಮುಂಬೈಲಿ ನಡೀತು. ಯಾವುದು ಸರ್? ಆಯುಷ್ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಸಮಿಟ್ ಅಂತ ಹೇಳಿ. ಓಕೆ, ಗೊತ್ತಿರ್ಲಿ ಆಯುಷ್ ವೀಸಾ ಅಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂಡ್ ಯಾರು ಕೊಡ್ತಾರೆ? ಫಾರಿನರ್ಸ್ಗೆ ಕೊಡೋದು. ಓಕೆ, ಇದು ಗೊತ್ತಿರಲಿ. ನೆಕ್ಸ್ಟ್, ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ, ನ್ಯಾಷನಲ್ ಪಂಚಾಯತ್ ಅವಾರ್ಡ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಎಲ್ಲಾ ಪಂಚಾಯತ್ಗಳನ್ನು 9 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಥೀಮ್ಗಳ ಅಡಿಯಲ್ಲಿ ಅವುಗಳ ಕಾರ್ಯಕ್ಷಮತೆ ಆಧಾರದ ಮೇಲೆ ಶ್ರೇಯಾಂಕ ನೀಡಲಾಗುತ್ತದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ಮತ್ತು ಕಾರ್ಬನ್ ನ್ಯೂಟ್ರಲ್ ವಿಷಯ ಪಂಚಾಯತ್ ಪುರಸ್ಕಾರ ಪ್ರಶಸ್ತಿ ಅಡಿಯಲ್ಲಿ ಕೆಲವು ವಿಭಾಗಗಳು
ಒಂದಷ್ಟು ವಿಭಾಗಗಳಿವೆ, ಒಂದಷ್ಟು ಕ್ಯಾಟಗರಿ ಕೊಡ್ತಾರೆ. ಯಾವ ಹೇಳಿಕೆ ಸರಿ? ಇದು ಎರಡು ಹೇಳಿಕೆಗಳು ಕೂಡ ಸರಿ. ಏನಿದು ನೋಡ ಬನ್ನಿ. ಇಲ್ಲಿ ನಮ್ಮ SDG ಗೋಲ್ ಇದೆಯಲ್ಲ ಸ್ನೇಹಿತರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2030ಕ್ಕೆ ನಾವು ಅಚೀವ್ ಮಾಡ್ಬೇಕು. ಅದಕ್ಕೆ ನಾವು ಬಾಟಮ್ ಇಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಬಾಟಮ್ ಟು ಟಾಪ್ ಅಪ್ರೋಚ್ ಅಡಿಯಲ್ಲಿ ಕೆಳಗಿನಿಂದ ಬಲಪಡಿಸ್ಕೋಬೇಕು. ಹಾಗಾಗಿ ಪಂಚಾಯತ್ಗಳನ್ನ ನಾವು ಟಾರ್ಗೆಟ್ ಮಾಡ್ಕೋಬೇಕು. ಸೊ ಹಾಗಾಗಿ LSDGs ಅಂತ ಕರಿತೀವಿ. LSDG ಅಂದ್ರೆ ಲೋಕಲೈಸೇಷನ್ ಆಫ್, ಓಕೆ, ಇಲ್ಲಿ ನೋಡಿ 9 SDG, ನಮ್ದು 17 ಇದೆ ಅಲ್ವಾ, ಅದ್ರಲ್ಲಿ 9 ಟಾರ್ಗೆಟ್ ಇಟ್ಕೊಂಡಿದೀವಿ. ಇಲ್ಲಿ ನಮ್ಮ ಲೋಕಲ್ಗಳಲ್ಲಿ, ಪಂಚಾಯತ್ಗಳಲ್ಲಿ ಲೋಕಲೈಸೇಷನ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ನಾವು ಇದನ್ನ 2022 ಲಾಂಚ್ ಮಾಡಿದ್ವಿ. ಓಕೆ, ಅದನ್ನ ಇವಾಗ ಕಾರ್ಯರೂಪಕ್ಕೆ ತರ್ತಾ ಇದೀವಿ. ಅದನ್ನ ಕಾರ್ಯರೂಪಕ್ಕೆ ತರೋದು ಅಂದ್ರೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವಾರ್ಡ್ ಕೊಡೋದು, ಅವ್ರಿಗೆ ಒಂದಷ್ಟು ದುಡ್ಡಿನ ಇದು ಕೊಡೋದು, ಈ ತರ ಅವಾರ್ಡ್ ನ ಕೊಟ್ಟು ನಾವು ಅದಕ್ಕೆ ಎಂಕರೇಜ್ ಮಾಡೋದು. ಆಗ ಬೇರೆ ಪಂಚಾಯತ್ಗಳು ಕೆಲಸ ಮಾಡ್ತವೆ ಅಂತ. ಓಕೆ, ಸೊ ಇಲ್ಲಿ ಏನ್ ಕ್ಯಾಟಗರಿ, ಯಾವ್ದು ಆ 9 SDG ಗೋಲ್ಸ್ ಅಂತ ನೋಡಿದ್ರೆ ನೋಡಿ, ಪುವರ್ಟಿ ಬಗ್ಗೆ ಫ್ರೀ ಅಂಡ್ ಎನ್ಹಾನ್ಸ್ ಲೈವ್ಲಿಹುಡ್ ಪಂಚಾಯತ್. ಓಕೆ, ಇದು ನಮ್ಮ ಈ ಬೇಸಿಸ್ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ 9 ಲೋಕಲೈಸ್ಡ್ ಸೆಲ್ಫ್ ಸಸ್ಟೈನಬಲ್ ನಮ್ಮ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಓಕೆ, ಈ ಥೀಮ್ ಮೇಲೆ ಕೊಡ್ತಾ ಹೋಗ್ತಾರೆ. ಯಾವ್ದು ಇಲ್ಲಿದೆ, ಹೆಲ್ತಿ ಪಂಚಾಯತ್, ಚೈಲ್ಡ್ ಫ್ರೆಂಡ್ಲಿ ಪಂಚಾಯತ್, ವಾಟರ್ ಸಫಿಶಿಯಂಟ್ ಪಂಚಾಯತ್, ಕ್ಲೀನ್ ಅಂಡ್ ಗ್ರೀನ್ ಪಂಚಾಯತ್, ಸೆಲ್ಫ್ ಸಫಿಶಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಪಂಚಾಯತ್, ಓಕೆ, ಸೋಷಿಯಲಿ ಜಸ್ಟ್ ಅಂಡ್ ಸೋಷಿಯಲಿ ಸೆಕ್ಯೂರ್ಡ್ ಪಂಚಾಯತ್, ಮತ್ತೆ 8 ಪಂಚಾಯತ್ ವಿತ್ ಗುಡ್ ಗವರ್ನೆನ್ಸ್, ಒಳ್ಳೆ ಆಡಳಿತ, ವುಮೆನ್ ಫ್ರೆಂಡ್ಲಿ ಪಂಚಾಯತ್. ನೋಡಿ, ಈ ಒಂದು ಥೀಮ್ಗಳನ್ನ ಇಟ್ಕೊಂಡು ಮಾಡ್ತಾ ಇರೋದು. ಅದರಲ್ಲಿ ಅವಾರ್ಡ್ಗಳು ನಿಮ್ಗೆ ಥಿಮ್ಯಾಟಿಕ್ ಅವಾರ್ಡ್ ಅಂತ ಬರುತ್ತೆ. ಈ 9ಗಳನ್ನ ಯಾರು ಮಾಡಿದ್ದಾರೆ ಥೀಮ್ಸ್ ಗಳಾಗಿ, ಆ ಥೀಮ್ ಮೇಲೆ ಅವಾರ್ಡ್ ಕೊಡ್ತಾ ಹೋಗ್ತಾರೆ. ಮತ್ತೆ ಬೆಸ್ಟ್ ಗ್ರಾಮ ಪಂಚಾಯತ್ ಅಂತ ಕೊಡ್ತಾರೆ. 3 ಗ್ರಾಮ ಪಂಚಾಯತ್ಗೆ ಯಾರು ಹೈಯೆಸ್ಟ್ ಟಾಪ್ 3 ತಗೊಂಡಿರ್ತಾರೆ ಭಾರತದಲ್ಲಿ ಇದೆ ನೋಡಿ ತರದು ಅಂತದ್ದು ಕೊಡೋದು. ಬೆಸ್ಟ್ ಬ್ಲಾಕ್ ಪಂಚಾಯತ್ ಅಂತ ಹೇಳಿ ಕೊಡ್ತಾರೆ. ಇನ್ನು ಬೆಸ್ಟ್ ಡಿಸ್ಟಿಕ್ ಪಂಚಾಯತ್, ಆ ಡಿಸ್ಟಿಕ್ ಗೆ ಯಾವ್ದು, ಈಗ ಒಂದಷ್ಟು ಬ್ಲಾಕ್ ಗಳು ಮಾಡಿ ಆ ಬ್ಲಾಕ್ ಅಲ್ಲಿ ಯಾವ ಪಂಚಾಯತ್ ಬೆಸ್ಟ್, ಮತ್ತೆ ಒಂದೊಂದು ಡಿಸ್ಟಿಕ್ ಅಲ್ಲಿ ಯಾವ ಜಿಲ್ಲೆಗಳಲ್ಲಿ ಯಾವ್ದು, ಆ ತರ ಕೂಡ 3 ಡಿಸ್ಟಿಕ್ ಪಂಚಾಯತ್ಗಳಿಗೆ ಹೈಯೆಸ್ಟ್ ಇಟ್ಕೊಂಡು ಈ ತರ ನಾವು ಬೇರೆ ಬೇರೆ ಅವಾರ್ಡ್ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ. ಅಂಡ್ ಇಲ್ಲಿ ನಾನ್ ನಿಮ್ಗೆ ಹೇಳಿದೆ, ಇದನ್ನ ಬೇರೆ ಬೇರೆ ರೀತಿಯಾದ ಒಂದು ಅವಾರ್ಡ್ ಗಳನ್ನ ಡಿವೈಡ್ ಕೂಡ ಕ್ಯಾಟಗರಿನೂ ಮಾಡ್ಕೊಂಡಿದ್ದಾರೆ. ಗ್ರಾಮ, ಬ್ಲಾಕ್, ಡಿಸ್ಟಿಕ್ ನ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ ಅಂತ ಟಾಪ್ 3 ಗ್ರಾಮ ಪಂಚಾಯತ್ಗೆ 9 ಅವಾರ್ಡ್ ಥೀಮ್ಗಳಲ್ಲಿ ಕೊಡ್ತಕ್ಕಂಥದ್ದು. ನೇತಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ ಅಂತ, ಇದು ಟಾಪ್ 3 ಬೆಸ್ಟ್ ಜಿಲ್ಲಾ ಗ್ರಾಮ ಪಂಚಾಯತ್ಗೆ, ಬ್ಲಾಕ್ ಪಂಚಾಯತ್ಗೆ ಅಥವಾ ಡಿಸ್ಟಿಕ್ ಪಂಚಾಯತ್ಗೆ ಹೈಯೆಸ್ಟ್ ಸ್ಕೋರ್ ತಗೊಂಡಿರ್ತಕ್ಕಂಥ ಥೀಮ್ಗಳಲ್ಲಿ ಕೊಡ್ತಕ್ಕಂಥದ್ದು. ಹಾಗೆ ಗ್ರಾಮ ಊರ್ಜಾ ಸ್ವರಾಜ್ ಆಗಿರ್ಬೋದು, ಕಾರ್ಬನ್ ನ್ಯೂಟ್ರಲ್ ವಿಶೇಷ ಪಂಚಾಯತ್ ಪುರಸ್ಕಾರ ಆಗಿರ್ಬೋದು, ಪಂಚಾಯತ್ ಸಕ್ಷಮ ನಿರ್ಮಾಣ ಸರ್ವೋತ್ತಮ ಸಂಸ್ಥಾನ್ ಪುರಸ್ಕಾರ ಆಗಿರ್ಬೋದು, ನಾನಾಜಿ ದೇಶ್ಮುಖ್. ಈ ತರ ತುಂಬಾ ನೆನ್ಪಿಟ್ಕೊಳ್ಳೋದೇನ್ ಬೇಕಾಗಿಲ್ಲ ನಾನು, ಬಟ್ ಸ್ಟಿಲ್ ಇದೆಲ್ಲ ನೀವು KS ಮೇನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಸ್ನೇಹಿತರೆ. KS ಮೇನ್ಸ್ ಅಲ್ಲಿ ಈಗ ನಿಮಗೆ ಎಲ್ಲೆಲ್ಲಿ ಎಸ್ಸೆಗಳಿರುತ್ತೆ ಅಥವಾ ಬೇರೆ ಗ್ರಾಮೀಣಾಭಿವೃದ್ಧಿ ಇರುತ್ತೆ, ಅಲ್ಲೆಲ್ಲ ಇಂಥದ್ದು ಬರಿಬೇಕು. ಬೇರೆಯವ್ರಕ್ಕಿಂತ ನೀವು ಡಿಫ್ರೆಂಟ್ ಆಗಿ ಏನೋ ಒಂದು ಬರ್ದಾಗ್ಲೇ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಅವ್ರಕ್ಕಿಂತ ಹೆಚ್ಚು ಮಾರ್ಕ್ಸ್ ಸಿಗುತ್ತೆ. ಒಂದಿಷ್ಟು ಆವರೇಜ್ ಆಗಿ ಒಂದು ರೇಂಜ್ ಅಲ್ಲಿ ಮಾರ್ಕ್ಸ್ ಕೊಡ್ತಾ ಇರ್ತಾರೆ. ಇಂಥ ಪಾಯಿಂಟ್ ಗಳನ್ನ ನೀವು ಬರ್ದಾಗ ಅವ್ರಕ್ಕಿಂತ ನೀವು ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಒಂದೊಂದು ಎಸ್ಸೆಗಳಲ್ಲಿ ಹೆಚ್ಚಿಗೆ ತಗೊಳಕ್ ಹೋಗಿ ಈಸಿ ಆಗುತ್ತೆ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ ಅಂದ್ರೆ ಏನು, ಮತ್ತೆ ಇದನ್ನ ನಿಮ್ಗೆ MCQ ಆಧಾರಿತದಲ್ಲಿ ಹೆಂಗ್ ಕೇಳಬಹುದು, ಇದು ಏನಪ್ಪಾ ಇದು ಅಂತ ಕೇಳ್ತಾರೆ. ಇದೊಂದು ಸಸ್ಟೈನಬಲ್ ಡೆವಲಪ್ ಗೋಲ್ಸ್ ಪರ್ಫಾರ್ಮೆನ್ಸ್ ಗೆ ಕೊಡ್ತಕ್ಕಂತ ಒಂದು ಅವಾರ್ಡ್ಗಳು ಗೊತ್ತಿರ್ಬೇಕು ಯಾರಿಗೆ, ಪಂಚಾಯತಿಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ. ಅಂಡ್ ಇಲ್ಲಿ 9ಗಳನ್ನು ತಗೊಂಡಿದ್ರೆ LSDGs ಅಂತ ಕರಿತೀವಿ, ಅಂದ್ರೆ ಲೋಕಲೈಸೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಂಡ್ರೆ MCQs ಗೆ ಆರಾಮಾಗಿ ಆನ್ಸರ್ ಮಾಡಬಹುದು. ಓಕೆ, ನೆಕ್ಸ್ಟ್, ಗುಂಪು ಅಪಘಾತ ವಿಮಾ ಯೋಜನೆಯ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ. ಅಂದ್ರೆ ಈ ಒಂದು ಮತ್ಸ್ಯ ಸಂಪದಾ ಯೋಜನೆ ನಿಮ್ಗೆ ಗೊತ್ತೇ ಇದೆ, ಮೀನುಗಾರಿಕಾ ವಲಯಕ್ಕೆ ಇರ್ತಕ್ಕಂಥದ್ದು. ಅಂತವ್ರಿಗೆ ಒಂದು ಗುಂಪು ಅಪಘಾತ ವಿಮಾ ಯೋಜನೆ ಮಾಡಿ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಮಾಡಿಸಿದ್ದಾರೆ. ಅಪಘಾತಗಳೇನಾದರೂ ಮೀನುಗಾರಿಕೆಗೆ ಆದಾಗ ಅವರ ಫ್ಯಾಮಿಲಿಗೂ ಹೆಲ್ಪ್ ಆಗ್ಬೇಕಲ್ವಾ. ಎಸ್, ಇದು ಸಂಪೂರ್ಣ ವಿಮಾ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ರಾಜ್ಯ ಸರ್ಕಾರ ಭರಿಸಿದೆ. ಫಲಾನುಭವಿಗಳಿಗೆ ಯಾವುದೇ ಕೊಡುಗೆ ಇಲ್ಲ. ಈ ಯೋಜನೆ ಅಡಿಯಲ್ಲಿ 18 ರಿಂದ 70 ವರ್ಷ ವಯೋಮಾನದ ಪುರುಷ ಮತ್ತು ಮಹಿಳೆ ಮೀನುಗಾರರು ವಿಮಾ ರಕ್ಷಣೆ ಅರ್ಹರಾಗಿರುತ್ತಾರೆ. ಯಾವ ಆಪ್ಷನ್ಸ್ ಕರೆಕ್ಟ್? ಇಲ್ಲಿ 2 ಆಪ್ಷನ್ಸ್ ಕೂಡ ಕರೆಕ್ಟ್. ಗ್ರೂಪ್ ಆಕ್ಸಿಡೆಂಟಿಯಲ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಬೇಕಾಗಿಲ್ಲ, ನಾನು ಒಂದೇ ಲೈನ್ ಹೇಳಬೇಕು ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಜೊತೆ ಕೊಡ್ತಕ್ಕಂತ ಒಂದು ಯೋಜನೆ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವ್ದಾದ್ರು ಫಿಶಿಂಗ್ ಅದಕ್ ಮಾಡಕ್ ಹೋದಾಗ ಅಥವಾ ಬೇರೆ ಫಿಶಿಂಗ್ ಆಕ್ಟಿವಿಟೀಸ್ ಮಾಡ್ಬೇಕಾರೆ, ಫಿಶ್ ನ ಸಾಗಣೆ ಮಾಡ್ಬೇಕಾರೆ, ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾರೆ, ಓಕೆ, ಯಾವಾಗೇನಾದ್ರು ಆಕ್ಸಿಡೆಂಟಲ್ ಡೆತ್ ಆದಾಗ, ಅಂದ್ರೆ 3 ತರ ಬರುತ್ತೆ. ಏನು ಅಂದ್ರೆ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಆದಾಗ 5 ಲಕ್ಷ ಕೊಡ್ತಾರೆ, ಓಕೆ, ಒಂದ್ಸಲ.
ಅದೇ ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಆದ್ರೆ 2 ಲಕ್ಷ ಕೊಡ್ತಾರೆ. ಆಕ್ಸಿಡೆನ್ಷಿಯಲ್ ಹಾಸ್ಪಿಟಲೈಸೇಷನ್ ಆದ್ರೆ 25,000 ಕೊಡ್ತಾರೆ. ಈ ತರ ಒಂದು ಇನ್ಶೂರೆನ್ಸ್ ನ ಮಾಡಿಸಿರ್ತಕ್ಕಂಥದ್ದು. ಓಕೆ, ಇದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ಸ್. ಇದು ಕೂಡ ನಿಮ್ಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಡಿಸೀಸ್ ಎಕ್ಸ್ ಅಂತ, ವೆರಿ ಇಂಪಾರ್ಟೆಂಟ್ ಸರ್. ಡಿಸೀಸ್ ಎಕ್ಸ್ ಅಂದ್ರೆ ರೋಗಗಳು, ಡಿಸೀಸಸ್, ರೋಗಗಳನ್ನ ಎಕ್ಸ್ ಅಂತ ನಾವು ಇಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಯಾವ ರೋಗ ಅಂತ ಗೊತ್ತಿಲ್ಲ ಅಂತ ಅರ್ಥ. ಈಗ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ, ವೈ ಅಂತ ಇಟ್ಕೊಳ್ಳೋಣ, ಝೆಡ್ ಅಂತ ಇಟ್ಕೊಳ್ಳೋಣ ಅಂತೀವಲ್ಲ, ಹಂಗೆ. ಅರ್ಥ ಆಗ್ತಿದೆಯಲ್ಲ? ಏನಿದು ಡಿಸೀಸ್ ಎಕ್ಸ್? ಇದು ಸುದ್ದಿಯಲ್ಲಿ ಹಾಕಿದೆ. ವಾಟ್ ಈಸ್ ದಿಸ್ ಅಂತ ನೋಡ್ತಾ ಹೋಗೋಣ ಬನ್ನಿ. ಡಿಸೀಸ್ ಎಕ್ಸ್ ಎನ್ನುವುದು ಭವಿಷ್ಯದ ಜಾಗತಿಕ ಆರೋಗ್ಯ ಬಿಕ್ಕಟ್ಟನ್ನು ಉಂಟು ಮಾಡುವ ಅಜ್ಞಾತ ರೋಗಕಾರಕಗಳನ್ನು ಪ್ರತಿನಿಧಿಸುವ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಳಸುವ ಪ್ಲೇಸ್ ಹೋಲ್ಡರ್ ನ ಪದವಾಗಿದೆ. ಹೌದು ಸರ್, WHO ಅನ್ನೋನ್ ಅಂತ ಕರಿತೀವಿ. ಅಜ್ಞಾತ ಅಂದ್ರೆ ಅನ್ನೋನ್ ರೋಗಕಾರಕಗಳು. ನಮ್ಗೆ ಗೊತ್ತಿಲ್ಲ ಹೆಂಗ್ ಬಂತ ಒಂದು ರೋಗ ಬರುತ್ತೆ. ಹೇಳಿತ್ತು, ಇದು 2018 WHO ಹೇಳಿತ್ತು, ಈ ತರ ಏನೋ ಒಂದು ರೋಗ ಬರುತ್ತೆ, ಏನೋ ಒಂದು ಅದೇನೋ ಅಂತ ಕಂಡುಹಿಡಿಯಕ್ಕಾಗಲ್ಲ, ತುಂಬಾ ಔಟ್ ಬಸ್ಟ್ ಆಗುತ್ತೆ, ತುಂಬಾ ಜನ ಅದೊಂದು ಪ್ಯಾಂಡಮಿಕ್ ತರ ಆಗುತ್ತೆ, ಈ COVID-19 ಹೆಂಗಿರ್ತಾರೆ ಹಂಗಾಗುತ್ತೆ ಅಂತ ಹೇಳಿದ್ರು. ಈಗ ಅದು ನಮ್ಮ ಆಫ್ರಿಕಾದಲ್ಲಿ ಆಗಿದೆ. ಈಗ ಅದು ಯಾವುದು ಅಂತ ಕಂಡುಹಿಡಿಯಕ್ಕೇನೂ ಆಗಿಲ್ಲ. ಸೊ ಅದ್ರ ಬಗ್ಗೆ ನ್ಯೂಸ್ ಅಲ್ಲಿ ಇದೆ, ಹಾಗಾಗಿ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ರೋಗ ಎಕ್ಸ್ ಝೂನ್ಝೋಟಿಕ್ ರೋಗಕಾರಕಗಳೊಂದಿಗೆ ಮಾತ್ರ ಸಂಬಂಧಿಸಿದೆ. ಅಂದ್ರೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಮಾತ್ರ ಇರುತ್ತದೆ. ಝೂಝೋಟಿಕ್ ಅಂತಕ್ಕಂಥ ಝೂ ಅಂತಕ್ಕಂಥದ್ದು ಗೊತ್ತಿಲ್ಲ, ಪ್ರಾಣಿ. ಸೊ ಇದು ತಪ್ಪು. ಬರೀ ಪ್ರಾಣಿಗಳಿಂದನೇ ಬರಬೇಕು ಅನ್ನೋನ್, ಗೊತ್ತಿಲ್ಲದೆ ಇರೋದು ಅಂತ ಅಲ್ಲ. ಸಸ್ಯಗಳಿಂದನೂ ಬರ್ಬೋದು, ಬೇರೆಗಳಿಂದನೂ ಬರ್ಬೋದು. ಓಕೆ, ಸೊ ಇದರಿಂದ ನಮ್ಗೆ ಅದು ಯಾವ್ದ್ರಿಂದ ಬಂತು, ಅದ್ ಏನು ಅಂತಾನೆ ಕಂಡುಹಿಡಿದಕ್ಕಾಗಿಲ್ಲ. ಬಟ್ ಬಂದಿದೆ ಅಂದಾಗ ನೀವು ಪ್ರಾಣಿಗಳಿಂದನೇ ಬರೋದಂತೆ ಹೆಂಗೆ ನೀವು ಅದನ್ನ ಕನ್ಕ್ಲೂಡ್ ಬರ್ತೀರಾ ಅಲ್ವಾ? ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್. ಡಿಸೀಸ್ ಎಕ್ಸ್ ತಿಳಿದಿರುವ ಅಪರಿಚಿತರು ಮತ್ತು ಅಜ್ಞಾತ ಅಪರಿಚಿತರು ಎರಡನ್ನೂ ಪ್ರತಿನಿಧಿಸುತ್ತದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ನಾ ಹೇಳ್ತೇನೆ, ಇಂಗ್ಲಿಷ್ ಹೇಳಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತಿದೆ. ಏಕೆಂದ್ರೆ ಇದು ನಿಖರವಾದ ಮೂಲ ಅಥವಾ ಸಮಯವನ್ನು ನಿರ್ದಿಷ್ಟಪಡಿಸದೆ ಭವಿಷ್ಯದ ಸಾಂಕ್ರಾಮಿಕದ ಸಂಭಾವ್ಯತೆಯನ್ನು ಒಪ್ಪಿಕೊಳ್ಳುತ್ತದೆ. ಎಷ್ಟು ಆಪ್ಷನ್ಸ್ ಕರೆಕ್ಟ್ ಅಂದ್ರೆ ಕೇವಲ 2, ಆಪ್ಷನ್ 1 and 3. ಆಪ್ಷನ್ 2 ತಪ್ಪು. ಏನಕ್ಕೆ ಅಂತ ಹೇಳಿದ್ದೀನಿ. ತಿಳಿದಿರುವ ಅಪರಿಚಿತರು ಅಥವಾ ಅಜ್ಞಾತ ಅಪರಿಚಿತರು ಅಂದ್ರೆ ಏನು ನೋಡಿ. ಈಗ ಒಂದು ಕಾಯಿಲೆ ಬಂದಾಗ ಅದು ಹೆಂಗೆ ಅಂತಂದ್ರೆ ಅದನ್ನ ನಾವ್ ಹೆಂಗೆ 2 ರೀತಿ ಪಾರ್ಟ್ ಮಾಡ್ತೀವಿ. ಏನು ಅಂದ್ರೆ ನೋನ್ ಅನ್ನೋನ್ಸ್, ತಿಳಿದಿರುವ ಅಪರಿಚಿತರು ಅಂದ್ರೆ ನಮ್ಗೆ ಗೊತ್ತಿದೆ ಆದ್ರೆ 100% ಗೊತ್ತಿಲ್ಲ ಇದು ಯಾವ್ದ್ರಿಂದ ಏನಿಂದ ಆಗಿದೆ ಅಂತ. ಎಸ್, ಥ್ರೀಟ್ಸ್ ವಿ ಆರ್ ಅವೇರ್, ಇದು ಥ್ರೀಟ್ ಇದು ನಮ್ಗೆ ಗೊತ್ತು, ಬಟ್ ಡೋಂಟ್ ನೋ ಫುಲ್ಲಿ ಅಂಡರ್ಸ್ಟ್ಯಾಂಡ್, ನಮ್ಗೆ ಗೊತ್ತಿಲ್ಲ ಅದು ಕಂಪ್ಲೀಟ್ ಆಗಿ. ನೋನ್ ಅನ್ನೋನ್ಸ್ ಅಂತ ಕರಿತೀವಿ. ಇನ್ನೊಂದು ಅನ್ನೋನ್ಸ್, ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಹಾಗಾಗಿ ಇದು ಏನು ಅಂತಾನೆ ಗೊತ್ತಿಲ್ಲ. ಥ್ರೀಟ್ಸ್ ಆರ್ ಅರೆಂಟ್ ಅವೇರ್ ಆಫ್, ಇದು ಹೆಂಗ್ ಬಂತು ಅಂತಾನೆ ಗೊತ್ತಿಲ್ಲ, ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರದನ್ನ ನಾವು ಡಿಸೀಸ್ ಎಕ್ಸ್ ಅಂತ ಕರಿತೀವಿ. ಐದರ್ ಇದಾಗಿರ್ಬೋದು ಅಥವಾ ಇದಾಗಿರ್ಬೋದು, ಇವೆರಡಲ್ಲಿ ಒಂದಾಗಿರ್ಬೋದು, ಅದನ್ನ ಡಿಸೀಸ್ ಎಕ್ಸ್ ಅಂತ ಕರಿತೀವಿ. ಅಂಡ್ ಡಿಸೀಸ್ ಎಕ್ಸ್ ನಾನು ನಿಮ್ಗೆ ಹೇಳಿದೆ ಝೂಸೋಟಿಕ್ ಮಾತ್ರ ಅಲ್ಲ, ಪ್ಯಾಥೋಜಿನ್ಸ್ ಇಂದ ಬರ್ಬೋದು, ಬ್ಯಾಕ್ಟೀರಿಯಾದಿಂದ ಬರ್ಬೋದು, ಪ್ರಿಸನ್ಸ್ ಇಂದ, ವೈರಸಸ್ ಗಳಿಂದ, ಬೇರೆ ರೀತಿಯಗಳಿಂದ ಬರ್ಬೋದು. ಓಕೆ, ಅಂಡ್ ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನ ಮೊದ್ಲೇ ಹೇಳಿತ್ತು ಇದ್ರ ಬಗ್ಗೆ. ಓಕೆ, ಈಗ ಏನಕ್ಕೆ ಇದು ನ್ಯೂಸ್ ಅಲ್ಲಿ ಇತ್ತು, ಏನಕ್ಕೆ ಇದು ಕ್ವಶನ್ ತಗೊಂಡೆ ಅಂದ್ರೆ, ರೀಸೆಂಟ್ ಔಟ್ ಬ್ರೇಕ್ ರಿಪೋರ್ಟೆಡ್ ಫಸ್ಟ್ ವೀಕ್ ಡಿಸೆಂಬರ್ ಅಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ 400 ಜನಗಳ ಒಂದು ಡೆತ್ ಆಗತ್ತೆ ಅಲ್ಲಿ. ಇನ್ನೂ ಒಂದಷ್ಟು ನಡೀತಾ ಇದೆ ಅಲ್ಲಿ. ಏನು ಅಂದ್ರೆ ಅದು ಏನಕ್ಕೆ ಯಾವ ರೋಗ ಅಂತ ಗೊತ್ತಿಲ್ಲ. ದಟ್ ರೈಸ್ಡ್ ಕನ್ಸರ್ನ್ ದಟ್ ಇಟ್ ಕುಡ್ ಬಿ ಅನ್ ಇನ್ಸ್ಟೆನ್ಸ್ ಆಫ್ ಡಿಸೀಸ್ ಎಕ್ಸ್. ದ ಅನ್ಸೆಟಲಿಂಗ್ ಈವೆಂಟ್ ಹ್ಯಾಸ್ ರೆಗ್ನೈಟೆಡ್ ಡಿಸ್ಕಷನ್ಸ್ ಅಬೌಟ್ ಡಿಸೀಸ್ ಎಕ್ಸ್. ಅಂದ್ರೆ ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇದೇನಾಗಿದೆ, ಅದು ಯಾವ್ದ್ರಿಂದ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಹಾಗಾಗಿ ದಿಸ್ ಇಸ್ ಎಕ್ಸ್ ಅಂತ ಕರೀತಾರೆ. ಇದನ್ನ ನಾನು ನಿಮ್ಗೆ ಹೇಳಿದೀನಿ. ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವಾಗ ಮಾಡಿದಲ್ಲ, 2018 ಇದ್ರ ಬಗ್ಗೆ ಹೇಳಿತ್ತು ಈ ತರ ಆಗುತ್ತೆ ಅಂತ. ನೋಡಿ, 19 ನಾವು COVID-19 ಅಂತ ಕರಿತೇವಲ್ಲ, 2020 ಲಾಕ್ ಡೌನ್ ಆಯ್ತು. ಬಟ್ ಅದು ಯಾವ್ದ್ರಿಂದ ಅಂತ ಕಂಡಿಡೋದು ಇದು. ಬಟ್ ಈ ತರ ಬರುತ್ತೆ ಅಂತ ಮೊದಲೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿತ್ತು. ಓಕೆ, ಸೊ ಗೊತ್ತಿರಲಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಮುಖ್ಯ ಕಾರ್ಯದರ್ಶಿಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸಾಮಾನ್ಯ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯ ನೇಮಕವು ಮುಖ್ಯಮಂತ್ರಿ ವಿಶೇಷ ಸಂರಕ್ಷಣೆಯಾಗಿದೆ. ಈ ಹುದ್ದೆಗೆ ಯಾವುದೇ ನಿಗದಿತ ಅವಧಿ ಇಲ್ಲ. ಪ್ರಾಶಸ್ತ್ಯದ ಕ್ರಮದಲ್ಲಿ ಅವರು ಸಂಸತ್ತಿನ ಸದಸ್ಯರಿಗಿಂತ ಮೇಲಿದ್ದಾರೆ. ಯಾವುದು ಸರಿಯಾಗಿದೆ. ಚೀಫ್ ಸೆಕ್ರೆಟರಿ ಬಗ್ಗೆ ಸ್ನೇಹಿತರೆ, ಇದೊಂದು ಚೀಫ್ ಸೆಕ್ರೆಟರಿದು ಒಂದು ಆಲ್ ಓವರ್ ಇಂಡಿಯಾ ಒಂದು ಮೀಟಿಂಗ್ ನಡೆಯುತ್ತೆ, ಒಂದು ಸಬ್ಮಿಟ್ ತರ ಆಗುತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ 1 ಕರೆಕ್ಟ್ ಅಲ್ವಾ? ಚೀಫ್ ಸೆಕ್ರೆಟರಿ ಅಂತಕ್ಕಂಥವ್ರು ಮುಖ್ಯಮಂತ್ರಿ ಆಪ್ತರಾಗಿರ್ತಾರೆ. ಅವ್ರದ್ದು ಕಂಪ್ಲೀಟ್ ಎಲ್ಲಾ ಯೋಜನೆಗಳು, ಸರ್ಕಾರದ ಎಲ್ಲಾ ಕೋಆರ್ಡಿನೇಷನ್ಗಳು ಇವರೇ ನೋಡ್ಕೊಳ್ಳೋದು ಅಲ್ವಾ? ಇವ್ರಿಗೆ ಈ ಅವಧಿಗೆ ಇಷ್ಟೇ ವರ್ಷ ಅಂತಿಲ್ಲ. ಸೀನಿಯರ್ IAS ಆಫೀಸರ್ನ ನಾವು ಯೂಶಲಿ ನೇಮಕ ಮಾಡ್ತಾರೆ. ಯಾರು ಬೇಕಾದ್ರೂ ಮಾಡ್ಕೋಬಹುದು, ಬಟ್ ಸೀನಿಯರ್ IAS ಆಫೀಸರ್ನ ಮಾಡ್ಕೋತಾರೆ. ಯಾಕೆ ಸೀನಿಯರ್ IAS ಆಫೀಸರ್ನ ಮಾಡ್ಕೋತಾರೆ ಅಂದ್ರೆ,
ಇದಾದ್ಮೇಲೆ ಬೇರೆ ಹುದ್ದೆ ಅವ್ರಿಗೆ ದಿಸ್ ಇಸ್ ದ ಹೈಯೆಸ್ಟ್ ಪೋಸ್ಟ್ ಅಂತ ಕರಿತೀವಿ ಐ ಎಸ್ ಗಳಲ್ಲಿ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಎಲ್ಲಾ ರೀತಿಯಾದ ಐ ಎಸ್ ಆಫೀಸರ್ ಗಳ ಇವ್ರ ಕೆಳಗೆ ಇರ್ತಾರೆ, ಕೋರ್ಡಿನೇಷನ್ ಮಾಡ್ತಕ್ಕಂಥದ್ದು. ಈ ಜಾಬ್ ಆದ್ಮೇಲೆ ಅವ್ರು ಇನ್ನೂ ಕೆಳಗಿನ ಜಾಬ್ ಹೋಗಕ್ಕಾಗತ್ತೆ, ಆಗಲ್ಲ. ಹಾಗಾಗಿ ಯೂಶಲಿ ಸೀನಿಯರ್ ಮೋಸ್ಟ್ ಇನ್ನೇ ರಿಟೈರ್ಡ್ ಅಂತವ್ರನ್ನ ಯಾವಾಗ್ಲೂ ಈ ತರದಕ್ಕೆ ಅಪಾಯಿಂಟ್ ಮಾಡ್ಕೊತಾರೆ. ಎಸ್, ದಿಸ್ ಇಸ್ ಕರೆಕ್ಟ್. ಅಂಡ್ ದ ಥರ್ಡ್ ಒನ್ ಇಸ್ ರಾಂಗ್. ಸಂಸತ್ತಿನ ಸದಸ್ಯರಿಗಿಂತ ಮೇಲಿರಲ್ಲ. ನಿಮ್ಗೆ ಗೊತ್ತಿದೆ, ದ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಅಂದ್ರೆ ಏನು, ಫಸ್ಟ್ ಪ್ರೆಸಿಡೆಂಟ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಯಾರು ಬರ್ತಾರೆ ಇಲ್ವಾ. ಈ ಚೀಫ್ ಸೆಕ್ರೆಟರಿ ಈಸ್ ಎ ಎಕ್ಸಿಕ್ಯೂಟಿವ್ ಅಲ್ವಾ. ಈಸ್ ಅವರು ನಮ್ಮ ಶಾಸನಾತ್ಮಕ ಅಲ್ಲ, ಶಾಸನ ಮಾಡೋರಲ್ಲ. ಸೊ ಅಂತವ್ರ ಮೇಲೆ ಇರ್ತಾರೆ. ಆಮೇಲೆ ಎಕ್ಸಿಕ್ಯೂಟಿವ್ಸ್ ಗಳು ಬರೋದು ಕೆಳಗಡೆ ಅಲ್ವಾ. ಕೂತ್ಕೊಳ್ಳೋ ಒಂದು ರೇಂಜ್ ನೋಡಿದೆ ಯಾವ್ದಾದ್ರು ಫಂಕ್ಷನ್ ಗಳಲ್ಲಿ. ಹಾಗಾಗಿ ಆಪ್ಷನ್ 3 ತಪ್ಪು. ಕೇವಲ 2 ಇಸ್ ದ ರೈಟ್ ಆನ್ಸರ್, 1 and 2. ಅರ್ಥ ಆಗಿದೆ ಅನ್ಕೋತೀನಿ. ಏನಿದು ನ್ಯೂಸ್ ಅಂತ ನೋಡೋಣ. 4th ನ್ಯಾಷನಲ್ ಕಾನ್ಫರೆನ್ಸ್ ನಡೆಯುತ್ತೆ. ಚೀಫ್ ಸೆಕ್ರೆಟರೀಸ್ ಗಳ ಪ್ರೈಮ್ ಮಿನಿಸ್ಟರ್ ಅದರ ಅಧ್ಯಕ್ಷತೆ ವಹಿಸ್ಕೋತಾರೆ. PM ಅಧ್ಯಕ್ಷರು ಯಾರು, ಪ್ರಧಾನ ಮಂತ್ರಿಗಳು. 4ನೇದು ನ್ಯಾಷನಲ್ ಕಾನ್ಫರೆನ್ಸ್ ಅಂಡ್ ಚೀಫ್ ಸೆಕ್ರೆಟರಿ. ಅದರ ಥೀಮು ಪ್ರಮೋಟಿಂಗ್ ಎಂಟರ್ಪ್ರಿನರ್ಶಿಪ್, ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ಲಿಂಗ್, ಲಿವರೇಜಿಂಗ್ ದ ಡೆಮೋಗ್ರಫಿಕ್ ಡಿವೈಡೆಂಡ್ ಅಂತ. ಕನ್ನಡದಲ್ಲಿ ಉದ್ಯಮಶೀಲತೆ, ಉದ್ಯೋಗ ಮತ್ತು ಕೌಶಲ್ಯವನ್ನು ಉತ್ತೇಜಿಸುವುದು, ಜನಸಂಖ್ಯೆ ಲಾಭಾಂಶವನ್ನು ಹೆಚ್ಚಿಸುವುದು. ಇದು ಅದರ ವಿಷಯ, ಥೀಮ್. ಓಕೆ, ಇದೇನ್ ಮಾಡ್ತಾರೆ ಅಂದ್ರೆ ಎಲ್ಲ ನಿಮ್ಗೆ ಗೊತ್ತಿದೆ. ಆ ಮುಖ್ಯಮಂತ್ರಿಗಳ ಆಪ್ತರಾಗಿರ್ತಾರೆ. ಅವ್ರ ಎಲ್ಲಾ ಕೆಲಸ ಕೋಆರ್ಡಿನೇಷನ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಾ ಇರ್ತಾರೆ, ಅಂದ್ರೆ ಎಕ್ಸಿಕ್ಯೂಟಿವ್ ಕಾರ್ಯ ಕೆಲಸಗಳನ್ನ. ಹಾಗೆ ದಿಸ್ ಇಸ್ ವೆರಿ ಗುಡ್ ಪೋಸ್ಟ್. ಇವರು ಇದನ್ನ ಚೆನ್ನಾಗಿ ಮಾಡಿದ್ರೆ ಆ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಲ್ವಾ. ಎಸ್, ಇಟ್ ಇಸ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್. ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಆಫ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಇಸ್ ಎಕ್ಸ್ಕ್ಲೂಸಿವ್ ಪ್ರಿಸರ್ವೆನ್ಸ್ ಆಫ್ ಚೀಫ್ ಮಿನಿಸ್ಟರ್. ಅದು ಚೀಫ್ ಮಿನಿಸ್ಟರ್ ಬಿಟ್ಟಿರುತ್ತೆ ಯಾರು ಮಾಡ್ಕೋಬೇಕು ಅಂತ ಅಲ್ವಾ. ಈಗ ಯಾರು ಇಬ್ಬರು ಇದ್ರೆ ಹೈಯೆಸ್ಟ್ ಏನೋ ಸೀನಿಯರ್, ಅವ್ರಿಬ್ರು ಯಾರು ಬೇಕೋ ಅವ್ರು ಮಾಡ್ಕೋಬಹುದು, ಡಿಪೆಂಡಿಂಗ್ ಅಪಾನ್ ದ ಚೀಫ್ ಮಿನಿಸ್ಟರ್. ಇವ್ರನ್ನೇ ಮಾಡ್ಕೋಬೇಕು, ಇವ್ರೇನೋ ರಿಟೈರ್ಡ್ ಆಗ್ಬಿಡ್ತಾರೆ ನೆಕ್ಸ್ಟ್ ಮಂತ್ ಅಂತ ಹಂಗಂತ ಏನಿಲ್ಲ, ಇವ್ರನ್ನೂ ಮಾಡ್ಕೋಬೇಕು. ಇಟ್ ಡಿಪೆಂಡ್ಸ್. ಓಕೆ, ಫೈನ್. ಇನ್ನು ಆಪ್ಷನ್ 2 ನಾನು ನಿಮ್ಗೆ ಹೇಳಿದೆ, ದೇರ್ ಇಸ್ ನೋ ಫಿಕ್ಸ್ ಟೆನ್ಯೂರ್ ಅಂತ ಏನಿಲ್ಲ. ಅವರು ರಿಟೈರ್ಡ್ ಆಗೋ ತನಕ ಯಾವುದೇ ಕೆಲಸ ಡಿಪಾರ್ಟ್ಮೆಂಟ್ ಮಾಡೋರು ಮಾಡ್ಬೇಕಾಗತ್ತೆ, ಕೊಟ್ಟರು ಮಾಡ್ಬೇಕಾಗುತ್ತೆ. ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಪೋಸ್ಟ್ ಅಷ್ಟೇ. ಓಕೆ, ಅಂಡ್ ಆಪ್ಷನ್ 3 ಈಸ್ ನಾಟ್ ಕರೆಕ್ಟ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಫೈನ್. ಸೊ ಇದು ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕು. ಬಟ್ ಚೀಫ್ ಸೆಕ್ರೆಟರಿ ರೋಲ್ ಏನು ಅಂತ ಒಂದ್ಸಲ ನೋಡ್ಕೊಂಬೋಣ. ಎಲ್ಲ ಮ್ಯಾಟರ್ಸ್ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಮಾಡ್ಬೇಕಾದ್ರೆ ಇವರು ಅಡ್ವೈಸ್ ಮಾಡ್ತಾರೆ ಏನೇನು. ಅವ್ರು ಯಾಕಂದ್ರೆ ಕಾನೂನುಗಳು ಎಲ್ಲಗಳನ್ನು ಎಲ್ಲಾ ಡಿಪಾರ್ಟ್ಮೆಂಟ್ ಕೆಲಸ, ಮೋಸ್ಟ್ ಆಫ್ ದ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ, ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗಾಗಿ ಅಡ್ವೈಸ್ ಮಾಡ್ತಾರೆ. ಹಾಗಾಗಿ ಸೀನಿಯರ್ IAS ನೇ ಈ ಪೋಸ್ಟ್ಗೆ ಯಾವಾಗ್ಲೂ ಚೀಫ್ ಸೆಕ್ರೆಟರಿ ಆಗಿ ಮುಖ್ಯಮಂತ್ರಿಗಳು ನೇಮಕ ಮಾಡ್ಕೊತಾರೆ. ಯಾವ ಮುಖಾಂತರ? ಥ್ರೂ ಗವರ್ನರ್ ಮುಖಾಂತರ ನೇಮಕ ಮಾಡಿಸ್ತಾರೆ. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳಿದ್ರೆ, ಈ ಚೀಫ್ ಸೆಕ್ರೆಟರಿ ಅವರು ಎಕ್ಸ್ ಅಫಿಷಿಯೋ ಹೆಡ್ ಆಫ್ ದ ಸ್ಟೇಟ್ ಸಿವಿಲ್ ಸರ್ವಿಸ್ ಬೋರ್ಡ್ ಆಗಿರ್ತಾರೆ. ಓಕೆ, ದ ಸ್ಟೇಟ್ ಕ್ಯಾಡರ್ ಆಫ್ IAS ಆಫೀಸರ್ ಆಲ್ ಸಿವಿಲ್ ಸರ್ವಿಸ್ ಗೌಂಡ್ ಅಂಡರ್ ದ ಸ್ಟೇಟ್ ರೂಲ್ಸ್ ಆಫ್ ದ ಬಿಸ್ನೆಸ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದಿನ, ಅವ್ರ ಕೆಳಗಡೆ ಇರ್ತಾರೆ ಅಂತ ಹೇಳಿ, ಕೆಲಸ ಮಾಡ್ತಾರೆ, ಎಲ್ಲಾ ಕಡೆ ಕೋಆರ್ಡಿನೇಟ್ ಮಾಡ್ತಾರೆ ಅಂದಾಗ. ಈಸ್ ರೆಸ್ಪಾನ್ಸಿಬಲ್ ಇಂಪ್ಲಿಮೆಂಟೇಷನ್ ಆಫ್ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಅಟ್ ದ ಸ್ಟೇಟ್ ಲೆವೆಲ್. ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಪಾಲಿಸಿ ಮತ್ತೆ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಲು ಇವ್ರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮಾಡಿಸ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲಿಂದ ಇಂಪ್ಲಿಮೆಂಟ್ ಆಗ್ಬೇಕು ಅದನ್ನ. ಈ ಫಂಕ್ಷನ್ಸ್ ಅಟ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ಕೋಆರ್ಡಿನೇಷನ್ ಆಫ್ ವೇರಿಯಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್. ಎಲ್ಲಾ ಡಿಪಾರ್ಟ್ಮೆಂಟ್ ಗಳ ಜೊತೆ ಕೋಆರ್ಡಿನೇಷನ್ ಮಾಡಕ್ಕೆ ಇವ್ರದ್ದು ಸೆಂಟ್ರಲ್ ಪಾಯಿಂಟ್ ಆಫ್ ಇದಾಗಿರುತ್ತೆ. ಓಕೆ, ಇದಿಷ್ಟು ಈ ವಾರದ ಒಂದು ಪ್ರಮುಖ ಪ್ರಶ್ನೆ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ. ಓಕೆ, ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಮಂತ್ಲಿ ನಾವು ಮಾಡತಕ್ಕಂಥ ಸಿಗುತ್ತೆ. ಇದು ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾನು ಯಾಕಂದ್ರೆ ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀವಿ, KS ಮೇನ್ಸ್ಗೂ ಆಗೋ ರೀತಿ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಅಂಡ್ ಇದರ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ. ನಾವೆಲ್ಲ ಕರೆಂಟ್ ಅಫೇರ್ ಗಳ PDF ಆಲ್ರೆಡಿ ಶೇರ್ ಆಗಿದೆ. ಅಂಡ್ ದಿಸ್ PDF ವಿಲ್ ಆಲ್ಸೋ ಶೇರ್ ಇನ್ ಟೆಲಿಗ್ರಾಮ್ ಚಾನಲ್. ಅದೇನು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.